ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಸಮಯ 4:25 ಅಂದ್ರೆ ನಾವಿರೋದು ಓಪನ್ ಫೋರಂ ಅಲ್ಲಿ. ಇವತ್ತು ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನ. ನಮ್ಮ ಜೊತೆಯಾಗಿ ಸಹ ಪ್ರಾಧ್ಯಾಪಕರು ಸೇಂಟ್ ಫ್ರಾನ್ಸಿಸ್ ಕಾಲೇಜ್ ಹಾಗೂ ನಿಕಟಪೂರ್ವ ರಾಜ್ಯ NSS ಅನುಷ್ಠಾನ ಅಧಿಕಾರಿಗಳಾದಂತಹ ಶ್ರೀಮತಿ ಪೂರ್ಣಿಮಾ ಜೋಗಿ ಅವರು ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ ಮ್ಯಾಮ್. ಇದೀಗ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ರೆ ಈ ಅರ್ಧ ಗಂಟೆಯ ಹೊತ್ತಿನಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಎಷ್ಟೆಲ್ಲ ಮಜಲುಗಳಿದೆ ಅಂತಂದರೆ, 21 ವರ್ಷದಿಂದ ನೀವು ಎಜುಕೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಶಿಕ್ಷಣ ಕ್ಷೇತ್ರದಲ್ಲಿ. ಇದಲ್ಲದೆ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದೀರಿ, ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದೀರಿ, ಮತ್ತು ಎಷ್ಟೊಂದು ಜಾಬ್ ಮೇಳಗಳನ್ನು ಆರ್ಗನೈಸ್ ಮಾಡಿದ್ದೀರಿ, ಇಂಟರ್ನ್ಯಾಷನಲ್ ಲೆವೆಲ್ ಪೇಪರ್ಸ್ನ ಮಂಡನೆ ಮಾಡಿದ್ದೀರಿ. ಈಗ ತಿಳಿದಿದ್ದೇನು ಅಂತಂದರೆ, ಇದೆಲ್ಲ ನನಗೆ ನಿಮ್ಮ ಬೇರೆ ಪ್ರೊಫೈಲಲ್ಲಿ ಸಿಕ್ಕಿದ್ದು. ಇದಲ್ಲದೆ ಗಿಡ ನೆಡೋದ್ರಲ್ಲಿ 60 ಲಕ್ಷ ಗಿಡಗಳನ್ನು ನೆಟ್ಟಿದ್ದೀರಿ. ಬ್ಲಡ್ ಡೊನೇಷನ್ನು ಒಂದು ಗಿನ್ನಿಸ್ ರೆಕಾರ್ಡ್ ಆಗೋ ಮಟ್ಟಿಗಿನ ಒಂದು ಪ್ರೋಗ್ರಾಮ್ನ ಪ್ಲಾನ್ ಮಾಡ್ತಾ ಇದ್ದೀರಿ ಇನ್ನು 3 ತಿಂಗಳಲ್ಲಿ ಕರ್ನಾಟಕದಲ್ಲಿ. ಹಾಗೆಯೇ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಇರುವಂತಹ ಜಾಗೃತಿಯನ್ನು ಮೂಡಿಸೋದ್ರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಈ ರೀತಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಬಗೆ ಬಗೆಯ ಆಯಾಮ ಇದೆ. ಆ ಎಲ್ಲ ಆಯಾಮ ಇಟ್ಕೊಂಡು ಕೂಡ ನಾವಿವತ್ತು ನಮ್ಮ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಕುರಿತಾಗಿ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಿಮ್ಮ ಬಗ್ಗೆ ನೀವು ಹೇಳಬೇಕು ಅಂತ ಅನ್ಸೋದಾದ್ರೆ, ನಿಮ್ಮ ಪರಿಚಯವನ್ನ ನಿಮ್ಮ ಮಾತಿನಲ್ಲೇ ಕೇಳೋದಾದ್ರೆ ಹೇಳ್ಬಿಡಿ. ನಾನು ಡಾಕ್ಟರ್ ಪೂರ್ಣಿಮಾ ಜೋಗಿ ಅಂತ. ನನಗೆ ಸಮಾಜ ಸೇವೆ ಅನ್ನೋದು ಮುಂಚೆಯಿಂದನೂ ಬಹಳ ಇಷ್ಟ. ಅದು ಯುವಕರಲ್ಲಿ ಒಂದು ಸಾಮಾಜಿಕ ಮೌಲ್ಯಗಳನ್ನ ತಿಳಿಸ್ಕೊಡ್ಬೇಕು, ಅವ್ರನ್ನ ನಮ್ಮ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಸಜ್ಜು ಮಾಡಬೇಕು ಅನ್ನೋದು ನನಗೆ ಬಹಳ ಇಷ್ಟವಾದ ಕೆಲಸ. ಅದಕ್ಕೆ ಕಳೆದ 12 ವರ್ಷದಿಂದ ನಾನು NSS ಆಫೀಸರ್ ಆದಾಗಿಂದನೂ ಕೂಡ ಬಹಳ ಇಷ್ಟ ನನಗೆ ಯುವಕರನ್ನ ಕರ್ಕೊಂಡು ಗಿಡ ನೆಡೋದಿರ್ಬೋದು, ಅವ್ರನ್ನ ಹೊಸ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದು, ಅವ್ರ ಜೊತೆಗೆ ಕೆಲಸ ಮಾಡುವಂಥದ್ದು, ಮತ್ತು ಅವ್ರನ್ನ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಪ್ರೇರಣಾತ್ಮಕವಾಗಿ ಮಾತುಗಳ ಮೂಲಕ ಪ್ರಚೋದನೆ ಮಾಡುವಂಥದ್ದು ಮಾಡ್ತಿದ್ದೆ. ಸೊ ಹಾಗೆ ನಾನು ಹೇಳೋಕ್ಕೋದ್ರೆ, ನಾನು NSS ಅನುಷ್ಠಾನ ಅಧಿಕಾರಿ ಆದಾಗ ಇಡೀ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ NSSನ ನಾವು ಶಾಲೆಗಳಲ್ಲಿ ಅನುಷ್ಠಾನ ಮಾಡಿದ್ವಿ. ಆ ಒಂದು ಮಾಡೆಲ್ ಈಗ ಇಡೀ ಭಾರತದಾದ್ಯಂತ ಅಂಗೀಕಾರ ಆಗಿ ಎಲ್ಲ ರಾಜ್ಯಗಳಲ್ಲೂ ಮಾಡಬೇಕಂತ ಆಗಿದೆ. ಅದೊಂದು ಹೆಮ್ಮೆಯ ವಿಷಯ. ಹಾಗೆ ನನಗೆ ಸುಮಾರು 56 ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೂ ರಾಜ್ಯ ಪ್ರಶಸ್ತಿಗಳು ಸಂದಿದೆ. 2-3 ಗಿನ್ನಿಸ್ ರೆಕಾರ್ಡ್ಗಳು ಹಾಗೂ ವರ್ಲ್ಡ್ ರೆಕಾರ್ಡ್ಸು ಇದೆಲ್ಲ ಮಾಡಿದ್ವಿ. ಎಲ್ಲನೂ ಕೂಡ ನಾವು ಸೋಷಿಯಲ್ ಸರ್ವಿಸ್, ಸಾಮಾಜಿಕ ಸೇವೆಯಲ್ಲೇ ಮಾಡಿದ್ದೀವಿ. ತುಂಬ ಸಂತೋಷ ಆಯಿತು. ಇವತ್ತು ನೀವು ನಮ್ಮ ಗೆಸ್ಟ್ ಆಗಿ ಬಂದಿರೋದು ತುಂಬ ಖುಷಿಯ ವಿಷಯ. ಮತ್ತಿದೀಗ ಇವತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನದ ಕುರಿತಾಗಿ ಮಾತಾಡೋದಾದರೆ, ಈ ದಿನದ ಮಹತ್ವ ಏನು, ಮತ್ತು ಇವತ್ತು ದ ಎವಿಡೆನ್ಸ್ ಇಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಅನ್ನುವಂತಹ ಘೋಷವಾಕ್ಯದೊಂದಿಗೆ ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಪ್ರಿವೆನ್ಷನ್ ಯಾಕೆ ಮುಖ್ಯ ಅಂತ ಅನ್ಸುತ್ತೆ, ಮತ್ತು ಈ ದಿನದ ಮಹತ್ವದ ಕುರಿತಾಗಿ ಹೇಳ್ತೀರಾ? ತಮಗೆಲ್ಲ ತಿಳಿದಿರೋಂಗೆ ಈ ಮಾದಕ ವ್ಯಸನ ಏನು ಡ್ರಗ್ ಅಡಿಕ್ಷನು ಹೆಚ್ಚಾಗ್ತಿದೆ. ದಿನ ಕಳೆದಂಗೆ ನಮ್ಮ ಯುವಕರಲ್ಲಿ ಮೊದಲನೇದಾಗಿ ಬಾಧಿಸುವಂಥ ಒಂದು ತೊಂದರೆ ಅಂದರೆ ಅದು ಡ್ರಗ್ ಅಬ್ಯೂಸ್. ಸೊ ಆದ್ದರಿಂದ ನಾನು ಹೇಳೋದು, ಈ ಒಂದು ದಿನದ ಮಹತ್ವ ಏನಂದರೆ, ನಾವು ಅವ್ರಿಗೆ ಶೈಕ್ಷಣಿಕವಾದ ಕರೆಕ್ಟ್ ಮಾಹಿತಿಯನ್ನು ಕೊಡೋದ್ರ ಮೂಲಕ ಯುವಕರಲ್ಲಿ ಇದರ ಬಗ್ಗೆ ನಾವು ಅವರಿಗೆ ಅರಿವನ್ನು ಮೂಡಿಸ್ತಾ, ಇದರಿಂದ ಹೊರಗೆ ಬರೋದಕ್ಕೆ ನೀವೆಲ್ಲರೂ ಕೂಡ ಸಜ್ಜಾಗಬೇಕು, ಹಿಂದೆ ನೀವು ಪ್ರತಿಜ್ಞೆನ ಕೈಗೊಳ್ಳಿ. ಈ ಮಾದಕ ವ್ಯಸನದಿಂದ ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ, ನಮ್ಮ ಕುಟುಂಬ ಹಾಳಾಗುತ್ತೆ, ನಮ್ಮ ಸಮಾಜ ಹಾಗೂ ನಮ್ಮ ದೇಶದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತೆ. ಅದರ ವಿರುದ್ಧ ನಾವು ನಿಂತಿದ್ದೀವಿ ಅಂತ ತೋರಿಸುವಂಥ ಒಂದು ದಿನ ಆಗಿದೆ ಇದು. ಮತ್ತಿವತ್ತು ಅದಕ್ಕೆ ವ್ಯಾಕಥಾನ್ ಕೂಡ ಆರ್ಗನೈಸ್ ಮಾಡಿದ್ರಿ ನಿಮ್ಮ ಕಡೆಯಿಂದ ಅಲ್ವಾ? ನಾವು ವಾಕಥಾನ್ ಆರ್ಗನೈಸ್ ಮಾಡಿದ್ವಿ. ಸುಮಾರು 4,000 to 5,000 ಜನ ಕಂಠೀರವ ಸ್ಟೇಡಿಯಂದಲ್ಲಿ ವಾಕಥಾನಲ್ಲಿ ಪಾಲ್ಗೊಂಡ್ರು. ಹಾಗೆ ಅವರು ಮೈಮ್ ಮೂಲಕ, ಬೀದಿ ನಾಟಕದ ಮೂಲಕ ಆ ಮಾದಕ ವ್ಯಸನ ವಿರೋಧಿ ದಿನದ ಒಂದು ಮೋಟಿವೇಶನ್, ಎಲ್ಲರಿಗೂ ಕೂಡ ಮೋಟಿವೇಶನ್ ಕೂಡ ಮಾಡಿದ್ದಾರೆ. ಮತ್ತು ಯುವಕ ಯುವತಿಯರ ಜೊತೆಗಿನ ಒಡನಾಟ ನಿಮಗೆ ಇವತ್ತು ನಿನ್ನೆದಲ್ಲ, ಆಲ್ಮೋಸ್ಟ್ 21 ವರ್ಷದಿಂದ ನೀವು ಅದೇ ಕ್ಷೇತ್ರದಲ್ಲಿ ಇರೋದ್ರಿಂದ ಆಯಾ ಕಾಲದ ಹೊಸ ಯುವಕ ಯುವತಿಯರನ್ನು ನೋಡ್ತಾನೆ ಇರ್ತೀರಿ. ಮಾದಕ ವಸ್ತು ವ್ಯಸನ ಅನ್ನೋದು ಯುವಕರಲ್ಲಿ ಹೆಚ್ಚಾಗಿ ಕಂಡು ಬರ್ತಿದ್ಯಾ ಇವತ್ತು? ಯಾಕೆಂದರೆ ನೀವು ತುಂಬ ಜನರನ್ನ ಹತ್ತಿರದಿಂದ ನೋಡ್ತಾ ಇದ್ದೀರಿ, ಕಂಡು ಬರ್ತಾ ಇದೆಯಾ ಅಂತ? ನಾವು ಅದೇ ಸಾಮಾಜಿಕವಾದ ಕಾರ್ಯಕ್ರಮಗಳಲ್ಲಿ ನಾನು ಹೆಚ್ಚು ಯುವಕರನ್ನ ಜೊತೆನೇ ಇರ್ತೀನಿ, ಅವ್ರನ್ನ ಕೂಡ ಇನ್ವಾಲ್ವ್ ಮಾಡ್ತೀನಿ. ನಾನು ನೋಡ್ತಾ ಇರೋಂಗೆ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಆಧುನಿಕ ಜೀವನ ಶೈಲಿ. ಯಾಕಂದರೆ ನಾವು ಹಿಂದೆ ಒಂದು ಜೀವನ ಶೈಲಿ ತುಂಬ ಉತ್ತಮವಾಗಿರ್ತಿತ್ತು. ಒಂದು ಅಮ್ಮ ಮನೇಲಿರ್ತಿದ್ರು, ತಂದೆ ಕೆಲಸಕ್ಕೆ ಹೋಗ್ತಿದ್ರು, ಮಕ್ಕಳನ್ನ ತುಂಬ ಗಮನಿಸ್ತಾ ಇದ್ರು ಅಮ್ಮ. ಅವ್ರು ಬಂದಿದ ತಕ್ಷಣ ಅವರಿಗೆ ತಿಂಡಿ ಕೊಡೋದಾಗಿರ್ಬೋದು, ಅವ್ರ ಜೊತೆ ಮಾತುಕತೆ
ಆಗಿರ್ಬೋದು, ಇದೆಲ್ಲ ಇತ್ತು. ಈಗ ಹೇಗಾಗಿದೆ ಈ ಆಧುನಿಕ ಜೀವನ ಶೈಲಿ ಅಂದರೆ, ಈ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳು ಮನೆಗೆ ಬಂದರೆ ದುಡ್ಡಲ್ಲಿ ಇಟ್ಟಿದ್ದೀವಿ ನೋಡು, ಫುಡ್ಡು ಫ್ರಿಜ್ಜಲ್ಲಿದೆ ನೋಡು ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ ಹೊರತು ಅವ್ರನ್ನ ಈ ಕೇರಿಂಗ್ ಮಾಡೋ ಅಂತಹ ಯಾವ ವ್ಯಕ್ತಿಗಳು ಮನೆಯಲ್ಲಿ ಕಾಣಬರಲ್ಲ. ಈ ಮಕ್ಕಳಿಗೆ ಏನಾಗುತ್ತೆ, ಈ ಲೋನ್ಲಿನೆಸ್ ಕಾಡುತ್ತೆ. ಅವರು ಆ ಒಂದೇ ಮೊಬೈಲ್ ಚಟ ಒಳಗಾಗ್ತಾರೆ. ಮೊಬೈಲಲ್ಲಿ ಹಂಗೂ ಹಿಂಗೂ ಸೋಷಿಯಲ್ ಮೀಡಿಯಾ ಅದರ ಮೂಲಕ ಫ್ರೆಂಡ್ಸ್ ಮಾಡ್ಕೋತಾರೆ. ಆ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋದು, ಅವರಿಗೆ ಆ ಏಜಲ್ಲಿ ಒಬ್ಬರು ಬೇಕಿರುತ್ತೆ ಮಾತಾಡಲಿಕ್ಕೆ, ಹಂಚ್ಕೊಳ್ಳೋಕ್ಕೆ. ಇದೆರಡಕ್ಕೂ ಅವಕಾಶ ಇರಲ್ಲ. ಯಾಕಂದರೆ ತಂದೆ ತಾಯಿ ಕೆಲಸದಿಂದ ಬಂದಿದ ತಕ್ಷಣ ಅವ್ರದ್ದೇ ಕೆಲಸದಲ್ಲಿ ತೊಡಗುತ್ತಾರೆ. ಹೇಗಿದೆಯಾ, ಒಂದು ಏನಾಯಿತು ಇವತ್ತು ಶಾಲೆಯಲ್ಲಿ, ಏನಾಯಿತು ಕಾಲೇಜಲ್ಲಿ, ಏನಾಯಿತು ಅನ್ನೋ ವಿಚಾರಣೆ ಕೂಡ ಮಾಡೋರು ಯಾರೂ ಇರಲ್ಲ. ಈ ರೀತಿಯಾಗಿ ಆ ಲೋನ್ಲಿನೆಸ್ಸಿಂದ ಇವರು ದಾರಿ ತಪ್ಪಿದ್ದಾರೆ ಅಂತ ನನ್ನ ಭಾವನೆ. ಈ ಲೋನ್ಲಿನೆಸ್ಸು ಆ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರಿ ನೀವು. ಮನೆಯಲ್ಲಿ ಒಂದು ಸಹಕಾರ ಸಿಗಬೇಕು, ನಿಜ. ಆಮೇಲೆ ಇನ್ನೊಂದ್ಸಲ ಏನಾಗತ್ತೆ ಅಂತಂದರೆ, ಇವತ್ತಿನ ಮಕ್ಕಳು ಭಾಳ ಸೂಕ್ಷ್ಮ ಇದ್ದಾರೆ. ಇವಾಗ ನಮ್ಮ ಸಮಯದಲ್ಲೆಲ್ಲ ಕೂಡ ತಂದೆ ತಾಯಿ ಪ್ರಶ್ನೆ ಮಾಡೋದನ್ನು ನಾವು ತುಂಬ ಸಹಜವಾಗಿ ತೆಗೆದುಕೊಳ್ತಾ ಇದ್ವಿ. ತಂದೆ ತಾಯಿ ಏನನ್ನು ಬೇಕಾದರೂ ಪ್ರಶ್ನಿಸಬಹುದಾಗಿತ್ತು. ಮತ್ತು ಪ್ರೈವಸಿ ಅನ್ನೋದು ಅಷ್ಟಾಗಿ ತಲೆ ಒಳಗೆ ಇಳಿಯದಂತಹ ಕಾಲ ಅದಾಗಿತ್ತು. ಆದರೆ ಇವತ್ತಿನ ದಿನ ಪ್ರತಿಯೊಂದಕ್ಕೂ ಪ್ರೈವಸಿ ಇದೆ. ಅವರಿಗೆ ಸ್ವಂತ ಮೊಬೈಲ್ ಇರುತ್ತೆ ಮತ್ತು ಅದಕ್ಕೆ ಪಾಸ್ವರ್ಡ್ ಇರುತ್ತೆ. ತಂದೆ ತಾಯಿಗಳ ಮೊಬೈಲ್ನ ಪಾಸ್ವರ್ಡ್ ಮಕ್ಕಳಿಗೆ ಗೊತ್ತಿರುತ್ತೆ, ಆದರೆ ಮಕ್ಕಳಿಗೆ ಕೊಡಿಸಿದಂತಹ ಮೊಬೈಲ್ನ ಪಾಸ್ವರ್ಡ್ ತಂದೆ ತಾಯಿಗೆ ಗೊತ್ತಿರಲ್ಲ. ಹಾಗೆಯೇ ಅವ್ರ ಹತ್ರ ಏನು ವಸ್ತುಗಳಿದೆ, ಅವ್ರದ್ದೇ ಸಪ್ರೇಟ್ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ, ಬಟ್ಟೆಗಳನ್ನ ಇಟ್ಕೊಂಡಿರ್ತಾರೆ, ಯಾವುದನ್ನು ಮುಟ್ಟೋ ಹಾಗಿಲ್ಲ, ಅವ್ರ ಬುಕ್ಸ್ ಮುಟ್ಟೋ ಹಾಗಿಲ್ಲ, ಅವ್ರ ಬ್ಯಾಗ್ ಮುಟ್ಟೋ ಹಾಗಿಲ್ಲ. ಇದನ್ನೆಲ್ಲ ಕೂಡ ಅವರ ಪ್ರೈವಸಿಯ ಅತಿಕ್ರಮಣ ಅಂತ ಭಾವಿಸುವಂಥ ಮಕ್ಕಳೇ ಹೆಚ್ಚಾಗಿದ್ದಾರೆ. ಮತ್ತು ನಮಗೆ ಗೊತ್ತಿಲ್ಲದ ಹಾಗೆ ಇದೀಗ ಎಲ್ಲ ಕೂಡ ನ್ಯೂಕ್ಲಿಯರ್ ಕುಟುಂಬಗಳಾಗಿರೋದ್ರಿಂದ ಮನೆಯಲ್ಲಿ ಬರೀ ತಂದೆ ತಾಯಿ ಮಗು ಇರ್ತಾರೆ, ಮತ್ತು ಆ ಮಗುವಿನ ಪ್ರೈವಸಿಗೆ ನಾವು ಬೆಲೆ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಹೀಗಿರಬೇಕಾದ್ರೆ ಮಗು ಏನಾದರೂ ಮಾದಕ ವಸ್ತು ವ್ಯಸನಿಯಾಗಿದ್ದರೆ ತಂದೆ ತಾಯಿಗೆ ಯಾವ ಲಕ್ಷಣಗಳು ಸೂಕ್ಷ್ಮವಾಗಿ ಕಂಡು ಬರುತ್ತೆ, ಯಾವುದನ್ನು ಗಮನಿಸಬೇಕು ಮಕ್ಕಳಲ್ಲಿ ಅಂತ ಹೇಳ್ತೀರಿ? ನಾನು ಅದೇ ಹೇಳೋದು, ತಂದೆ ತಾಯಿ ಸಡನ್ನಾಗಿ ಚೆಕ್ ಮಾಡೋಕ್ಕೆ ಶುರು ಮಾಡಬಾರ್ದು. ಅದನ್ನೊಂದು ಅಭ್ಯಾಸ ಥರ ಮಾಡ್ಕೋಬೇಕು. ಮಕ್ಳುಗಳ ಬ್ಯಾಗ್ ಇರ್ಬೋದು, ಅವ್ರ ಪಾಕೆಟ್ಸ್ ಇರ್ಬೋದು, ಮತ್ತು ಅವ್ರ ಜೊತೆ ಮಾತಾಡಬೇಕಂತ ನಾನು ಹೇಳ್ತೀನಿ. ಇವ್ರು ಟೈಮ್ ಕೊಡಲ್ಲ, ಅದೇ ಇದೆಲ್ಲ ದುರಂತಕ್ಕೆ ಕಾರಣ ಆಗಿರೋದು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ರಾತ್ರಿ ಊಟ ಜೊತೆಗೆ ಮಾಡೋದ್ರ ಮೂಲಕ, ಅರ್ಧ ಗಂಟೆ ವಾಕಿಂಗ್ ಕರ್ಕೊಂಡು ಹೋಗೋದ್ರ ಮೂಲಕ ಅವ್ರ ಡೇ ಟು ಡೇ ಆ್ಯಕ್ಟಿವಿಟೀಸ್, ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಕೇಳಿಬಿಟ್ಟು, ಮತ್ತು ನೀವು ಪ್ರತಿ ಸಲ ಅವ್ರ ಬ್ಯಾಗೆಲ್ಲ ಚೆಕಿಂಗ್ ಮಾಡೋದು ಅದೆಲ್ಲ ಒಂದು ನ್ಯಾಚುರಲ್ ಅನ್ನಿಸ್ಬೇಕು ಅವರಿಗೆ. ಸಡನ್ನಾಗಿ ಸಸ್ಪೀಷಿಯಾಗಿ ಇವ್ರು ಮಾಡ್ತಿದ್ದಾರೆ ಅಂದಾಗ ಯಾವ ಮಕ್ಕಳು ಕೂಡ ಅದಕ್ಕೆ ಸ್ಪಂದಿಸಲ್ಲ, ವ್ಯತಿರಿಕ್ತವಾಗಿ ಅವರು ವ್ಯಕ್ತಪಡಿಸ್ತಾರೆ. ಆದ್ದರಿಂದ ಒಂದು ಡೈಲಿ ರೊಟೀನ್ ಥರ ಅವ್ರ ಜೊತೆ ಮಾತಾಡಿ, ಓಪನಾಗಿ ಕೇಳಿ. ಆಮೇಲೆ ಈ ನಾವು ಮಾದಕ ವ್ಯಸನಿಗಳಾಗಿರೋದು ಕೆಲವು ಲಕ್ಷಣಗಳೇನೆಂದರೆ, ಮಕ್ಕಳು ಯಾವಾಗಲೂ ತುಂಬ ಒಂಟಿಯಾಗಿರೋಕ್ಕೆ ಬಯಸ್ತಾರೆ, ರೂಮ್ನ ಯಾವಾಗಲೂ ಲಾಕ್ ಮಾಡಿ ಇಡೋಕ್ಕೆ ಬಯಸ್ತಾರೆ. ಆಮೇಲೆ ಪದೇ ಪದೇ ಹೊರಗೆ ಹೋಗಿ ಬರ್ತಾ ಇರ್ತಾರೆ, ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬರ್ತಾರೆ. ಮತ್ತು ಅವರು ಅಷ್ಟೊಂದು ಆ್ಯಕ್ಟಿವ್ ಆಗಿ ಕಾಣಲ್ಲ, ಒಂಥರ ಸಡನ್ ಎನರ್ಜಿ ಬಂದಂಗೆ ಇರುತ್ತೆ ಹೊರತು ಅವರು ಎಲ್ಲದರಲ್ಲೂ ನಿರಾಸಕ್ತಿ ತೋರಿಸ್ತಾರೆ, ಲೋನ್ಲಿನೆಸ್ ಇಷ್ಟಪಡ್ತಾರೆ, ಚೂರು ಮಾತಾಡಿದ್ರೆ ಅವ್ರಿಗೆ ಸಿಡುಕ್ತಾರೆ. ಸೊ ಈ ಥರ ಕೆಲವು ಗುಣಲಕ್ಷಣಗಳನ್ನ ನಾವು ಇವ್ರಿಗೇನೋ ಒಂದು ಮಾದಕ ವ್ಯಸನಿಗಳಾಗೋ ಹಂತದಲ್ಲಿ ಇದೆಲ್ಲ ಕಾಣಿಸುತ್ತೆ ನಮಗೆ. ಮತ್ತು ಆದಷ್ಟು ಎಲ್ಲ ಅವ್ರು ಮುಚ್ಚಿಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾವುದನ್ನು ಕೂಡ ಅವರು ಫೋನ್ ಆಗಲಿ ಹೆವಿ ಲಾಕ್ ಮಾಡಿಟ್ಟಿರ್ತಾರೆ. ನೀವು ಓಪನ್ ಮಾಡಿದ್ರು ಅವರಿಗೆ ಕೋಪಗಳು ಬರುತ್ತೆ ಅವ್ರ ವಸ್ತುಗಳನ್ನ ಮುಟ್ಟಿದಾಗ. ಅವ್ರು ಯಾವ ವಸ್ತುಗಳನ್ನ ಅವ್ರನ್ನ ಪೇರೆಂಟ್ಸ್ ಚೆಕ್ ಮಾಡಬಾರ್ದು, ಈ ರೀತಿಯಾಗಿ ಅವ್ರು ಮಾಡ್ತಾರೆ. ಮತ್ತು ಯಾವುದಕ್ಕೂ ನಿಮಗೆ ಸ್ಪಂದನೆ ಕೊಡಲ್ಲ, ಒಳ್ಳೆ ರೀತಿ ಮಾತಾಡಲ್ಲ, ರಫಾಗಿ ಮಾತಾಡ್ತಾರೆ, ಒಟ್ಟು ಆ ಟಾಕ್ನ ಎಂಡ್ ಮಾಡ್ತಾರೆ ಏನೋ ಒಂದು ಹೇಳಿ. ಈ ರೀತಿಯಾದ ಒಂದು ಗುಣಲಕ್ಷಣಗಳು ಕಾಣ್ ಬಂದರೆ ನಾವು ಅದು ಸ್ವಲ್ಪ ಜಾಗೃತರಾಗಬೇಕಾಗತ್ತೆ. ಈ ಟೈಮ್ನಲ್ಲಿ ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಪೇರೆಂಟ್ಸು ಅವರೇ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯ ಇದೆಯಾ ಇದನ್ನೆಲ್ಲ? ಮೊದಲನೇದಾಗಿ ಪೇರೆಂಟ್ಸ್ ಟ್ಯಾಕಲ್ ಮಾಡ್ಬೋದು, ಆದರೆ ಒಂದು ಒಳ್ಳೆ ಬಾಂಧವ್ಯ ಅಲ್ಲಿ ಇಲ್ಲದೆ ಇರೋದ್ರಿಂದ ನಾವೇನು ಹೇಳೋದು, ಜಿಲ್ಲಾಡಳಿತಗಳಲ್ಲಿ, ಪ್ರತಿ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಒಬ್ಬರು ಸೈಕಿಯಾಟ್ರಿಸ್ಟು, ಇಬ್ಬರು ಸೈಕಾಲಜಿಸ್ಟು, ಒಬ್ಬರು ಕೌನ್ಸಿಲರ್ಸ್ ಇರ್ತಾರೆ. ಇದು ಕರ್ನಾಟಕ ಸರ್ಕಾರನೇ ಎಲ್ಲ ಕಡೆನೂ ಅನುಷ್ಠಾನ ಮಾಡಿದೆ. ನೀವು ಯಾವುದೇ ಒಂದು ಹಾಸ್ಪಿಟಲ್ಗೂ ಕರ್ಕೊಂಡೋದ್ರೆ ಅವರು ಈ ವಿಷಯವಾಗಿ ಮುಕ್ತವಾಗಿ ಚರ್ಚೆ ಮಾಡಿ, ಮಾತಾಡಿ, ಆ ಮಗುಗೆ ಮನವರಿಕೆ ಮಾಡಿ ಆ ಮಗುನ ಆ ಒಂದು ಮಾದಕ ವಸ್ತುವಿಂದ ಹೊರಬರಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಎಲ್ಲ ಕಡೆ ಇದೆ. ಅದಷ್ಟೇ ಅಲ್ಲದೆ ನಮ್ಮ ನಿಮಾನ್ಸಲ್ಲಿ ಕೂಡ ಒಂದು ಸೆಲ್ ಇದೆ, ಆ್ಯಂಟಿ ಡ್ರಗ್ ಸೆಲ್ ಇದೆ, ಅದರನ್ನು ಕೂಡ ಅಪ್ರೋಚ್ ಮಾಡ್ಬೋದು ನೀವು. ಇದು ಮಗುನ ಅಥವಾ ಆ ಒಂದು ಯುವಕನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದ್ದಾಗ ಎಷ್ಟೋ ಸಲ ಏನಾಗಿರುತ್ತೆ ಅಂತಂದರೆ, ತಂದೆ ಮಕ್ಕಳ ಮಧ್ಯೆ ಅಥವಾ ತಾಯಿ ಮಕ್ಕಳ ಮಧ್ಯೆ ಯಾವ ರೀತಿ ಬಾಂಧವ್ಯ ಇರುತ್ತೆ ಅಂದರೆ, ಇಂಥ ಕಡೆ ಬಾ ಅಂತ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವರು ಮನೆಯ ಸಮಾರಂಭಕ್ಕೆ ಬರಲ್ಲ, ಇನ್ನು ಡಾಕ್ಟರ್ ಹತ್ರ ಹೋಗ್ತೀವಿ ಅಂದರೆ ಬರ್ತಾರಾ? ಅಂಥ ಟೈಮಲ್ಲಿ ಏನಾದರೂ ಟೆಕ್ನಿಕ್ ಇದೆಯಾ? ಹೇಗೆ ಮಾಡಬಹುದು?
ಅಂಥ ಟೈಮಲ್ಲಿ ನೀವು ಒಂಚೂರು ಮಕ್ಕಳನ್ನ ಮನವರಿಕೆ ಮಾಡ್ಲಿಕ್ಕೆ ಟ್ರೈ ಮಾಡಲಿ. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವೇ ಅಲ್ಲಿ ಹೋಗಿ ನಾನು ಹೇಳಿದ್ನಲ್ಲ, ಸೈಕಾಲಜಿಸ್ಟು ಸೈಕಿಯಾಟ್ರಿಸ್ಟ್ ಇರ್ತಾರೆ, ಅವ್ರ ಹತ್ರ ಈ ಥರ ಇದೆ ಅಂತ ಹೇಳಿದಾಗ ಅವ್ರು ನಿಮಗೆ ಖಂಡಿತವಾಗಿ ಪರಿಹಾರ ಕೊಡ್ತಾರೆ. ಬಹಳ ಅದ್ಭುತವಾದ ಡಾಕ್ಟರ್ಸ್ ಅಲ್ಲಿ ಇರ್ತಾರೆ. ಹಾಗೆ ಇಂಡಿವಿಜುವಲಾಗಿ ಕೆಲವೊಮ್ಮೆ ಮಕ್ಕಳಿಗೆ ಅನಿಸುತ್ತೆ ನಾನು ತಪ್ಪುದಾರಿಲಿ ಇದ್ದೀನಿ ಅಂತ, ಅವ್ರು ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ಅವ್ರಿಗೆ ಏನು ಮಾಡಬೇಕು ಅನ್ನೋ ಮಾಹಿತಿ ಇರಲ್ಲ. ಅಂಥ ಮಕ್ಳಿಗೂ ನಾನು ಹೇಳೋದು, ಜಸ್ಟ್ ನೀವು ಹತ್ತಿರದಲ್ಲಿರುವಂಥ ಆರೋಗ್ಯ ಆಸ್ಪತ್ರೆಗಳಿಗೆ ವಿಸಿಟ್ ಕೊಟ್ಟರೆ ಅಲ್ಲಿ ನಿಮಗೆ ಸೈಕಿಯಾಟ್ರಿಸ್ಟು ಸೈಕಾಲಜಿಸ್ಟು ಕೌನ್ಸಿಲರ್ಸು ಇವ್ರು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಹಾಗೆ ನಿಮ್ಮನ್ನ ಗೌಪ್ಯತೆ ಕಾಪಾಡ್ತಾರೆ. ನಿಮಗೆಲ್ಲೂ ಕೂಡ ನಿಮ್ಮ ಹೆಸರಾಗಲಿ ಇದಾಗಲಿ ರಿವೀಲ್ ಮಾಡಲ್ಲ. ನಿಮ್ಮನ್ನು ಆ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ನಿಮಗೆ ಸಹಕಾರ ಕೊಡ್ತಾರೆ. ಹಾಗೆ ನಾನು ಪೋಷಕರಿಗೂ ಅದನ್ನೇ ಹೇಳ್ತೀನಿ, ಪ್ಲೀಸ್ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಳ್ಳಿ ಮಕ್ಕಳ ಜೊತೆಗೆ. ಅವ್ರು ಏನು ಮಾಡ್ತಾರೆ ಏನು ಮಾಡಲ್ಲ ಒಂಚೂರು ನೀವು ತಿಳ್ಕೊಳ್ಬೇಕು. ಅಟ್ಲೀಸ್ಟ್ ಅವರು ಕಾಲೇಜಿಗೆ ಕಾಲಿಟ್ಟಾಗ ನಿಮ್ಮ ಒಂದು ಜವಾಬ್ದಾರಿ ಹೆಚ್ಚಾಗುತ್ತೆ. ಅದು ಸಡನ್ನಾಗಿ ತೋರಿಸ್ಕೊಳ್ಳೋ ಬದಲು ಮುಂಚೆಯಿಂದನೇ ಆ ಜವಾಬ್ದಾರಿ ಇರುತ್ತೆ. 10ನೇ ಕ್ಲಾಸ್ವರೆಗೆ ಎಲ್ಲ ನೋಡ್ತಾರೆ, ಮಾರ್ಕ್ಸ್ ಕಾರ್ಡ್ ನೋಡ್ತಾರೆ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಎಲ್ಲ ಮಾಡೋ ಪೇರೆಂಟ್ಸ್ ಅವ್ರು PUCಗೆ ಬಂದಿದ ತಕ್ಷಣ ಫುಲ್ ಸಡಿಲ ಬಿಟ್ಬಿಡ್ತಾರೆ. ನಾನು ನೋಡಿದ್ದೀನಿ ಎಷ್ಟೊಂದು ಸಲ ಕಾಲೇಜಲ್ಲಿ ಶಾರ್ಟೇಜ್ ಆದಾಗಲೂ ಕೂಡ ಪೇರೆಂಟ್ಸ್ ಕರೆದಾಗ ನಂಗೆ ಆ ಬ್ಯುಸಿ ಇದ್ದೀನಿ ಈ ಬ್ಯುಸಿ ಇದ್ದೀನಿ ಅಂತ ಬರೋದೇ ಇಲ್ಲ. ನಾನು ಹೇಳೋದು ಹಂಗೆ ಮಾಡೋಕ್ಕೋಗ್ಬೇಡಿ. ನಿಮ್ಮೊಂದು ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಅವ್ರ ಜೊತೆ ಸಹಕರಿಸಿ. ಅವ್ರು ಏನು ಮಾಡ್ತಾರೆ ಅವ್ರು ಸ್ವಲ್ಪ ಗಮನ ಇಡಿ. ಈಗ ತಂದೆ ತಾಯಿಗಳು ಮಕ್ಕಳಿಗೆ ಕೊಡಬಹುದಾದಂತಹ ತುಂಬಾ ದೊಡ್ಡ ಉಡುಗೊರೆ ಅಂತಂದ್ರೆ ಅವರ ಸಮಯ ಅಂತ ಹೇಳ್ತಾ ಇದ್ದೀರಿ. ಒಟ್ಟಾರೆಯಾಗಿ ನಮ್ಮ ಮಾತುಕತೆ ಎಲ್ಲಿಗೆ ಹೋದ್ರೂ ಅಲ್ಲಿಗೆ ಬರ್ತಾ ಇದೆ ಅಲ್ವಾ? ಯಾಕೆಂದ್ರೆ ಮನುಷ್ಯ ಸಂಘಜೀವಿ, ಜನರ ಜೊತೆ ಇರಬೇಕು. ಆತನಿಗೆ ಒಂಟಿತನ ಕಾಡ್ದಾಗಷ್ಟೇ ಈ ರೀತಿಯ ತೊಂದರೆಗಳು ಶುರು ಆಗತ್ತೆ, ಮತ್ತೆ ಮಾದಕ ವಸ್ತುವಿನ ವ್ಯಸನ ಕೂಡ ಶುರು ಆಗಬಹುದು ಅಂತ ಹೇಳ್ತೀರಿ. ಹಾಗಾಗಿ ಜನರ ಜೊತೆ ಬೆರೆಯೋ ಹಾಗೆ ಮಾಡುವಂಥದ್ದು ಮತ್ತೆ ಪರ್ಸನಲ್ ಟೈಮ್ ಕೊಡುವಂಥದ್ದು ತುಂಬಾನೇ ಮುಖ್ಯ. ಆಮೇಲೆ ಮತ್ತೆ ಮಕ್ಳುಗಳಿಗೆ ಸ್ಪೇಸ್ ಕೊಡಬೇಕು. ಒಂದು ಫ್ಯಾಮಿಲಿ ಒಂದು ಕುಟುಂಬ ಅಂದಮೇಲೆ ಆ ಪ್ರತಿಯೊಬ್ಬರಿಗೂ ಅದೇ ಸ್ಪೇಸ್ ಇರುತ್ತೆ. ಈಗ ತಂದೆ ತಾಯಿಗಳಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂದರೆ ಆಫೀಸ್ ಸ್ಟ್ರೆಸ್ನೆಲ್ಲ ತಗೊಂಬಂದು ಮಕ್ಳ ಮೇಲೆ ಹಾಕಿಬಿಡ್ತಾರೆ. ಅವ್ರು ಏನೋ ಹೇಳಲಿಕ್ಕೆ ಬಂದರು ಕೇಳೋ ಕೂಡ ವ್ಯವಧಾನ ಕೂಡ ಇರಲ್ಲ. ಸೊ ಹಾಗಾಗಿ ಮಕ್ಳು ಏನು ಮಾಡ್ತಾರೆ, ಅವರಿಗೆ ಫ್ರೆಂಡ್ಸ್ ಇಷ್ಟ ಆಗಿಬಿಡ್ತಾರೆ. ನನ್ನ ಯಾರೋ ಕೇರ್ ಮಾಡ್ತಾರೆ, ನನಗೆ ಯಾರೋ ಒಂದು ಹಸಿವಾದಾಗ ಊಟ ಕೊಟ್ಟ, ಚಾಕ್ಲೇಟ್ ಕೊಟ್ಟ, ಜ್ಯೂಸ್ ಕೊಡಿಸ್ತಾ ಅಂದರೆ ಅವ್ನ ಮಾತು ಕೇಳ್ತಾರೆ. ಅವನೇನು ಮಾಡ್ತಾರೆ, ಅವನೇನು ಕೆಲವು ಮಕ್ಳುಗಳು ಅದೇ ದಂಧೆ ಮಾಡಿರ್ತಾರೆ. ಈ ಒಂದು ಡ್ರಗ್ನ ಸೆಲ್ ಮಾಡೋರು ಕೂಡ ಜಾಸ್ತಿ ಇದ್ದಾರೆ. ಅವ್ರ ದುಡ್ಡಿನ ಆಸೆಗೋಸ್ಕರ ಚೆನ್ನಾಗಿರೋನ ಈ ಥರ ಗುರಿ ಅವ್ರದ್ದಿದೆ, ಒಂಟಿತನ ಕಾಡೋ ಮಕ್ಳುಗಳು. ಸೊ ಅಂಥ ಮಕ್ಕಳನ್ನ ಇವರು ಬೇಗ ಟ್ರ್ಯಾಪ್ ಮಾಡಿ ಈ ಒಂದು ಜಾಲದಲ್ಲಿ ಸಿಕ್ಕಾಕ್ಸ್ಬಿಡ್ತಾರೆ. ಸೊ ಅದು ಒಂದು ಈ ಟ್ರಾಫಿಕಿಂಗ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗ್ತಿದೆ. ನಿಜ. ನಿಮ್ಮ ಜೊತೆಗಿನ ಮಾತುಕತೆಯನ್ನು ಮುಂದುವರಿಸೋಣ, ಮತ್ತು ನಮ್ಮ ಕೇಳುಗರಿಗೂ ಕೂಡ ಪ್ರಶ್ನೆಗೆ ಅವಕಾಶ ಇದೆ ಅಂತ ಹೇಳಿಬಿಡೋಣ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ನಮ್ಮ ಜೊತೆಯಾಗಿ ಡಾಕ್ಟರ್ ಪೂರ್ಣಿಮಾ ಜೋಗಿ ಅವರು ಇದ್ದಾರೆ. ಇವತ್ತಿನ ದಿನದ ಮಹತ್ವದ ಕುರಿತು ಮಾತಾಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆಗಳೇನೇ ಇದ್ರೂ ಕೂಡ ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇದೀಗ ಡಾಕ್ಟರ್ ಪೂರ್ಣಿಮಾ ಜೋಗಿ ಅವರಿಗೆ ಇಷ್ಟವಾದಂತಹ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಓಪನ್ ಫೋರಂ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಡಾಕ್ಟರ್ ಪೂರ್ಣಿಮಾ ಜೋಗಿ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಮೇಡಮ್, ನೀವು ಮಾತಾಡ್ತಾ ಇವಾಗ ಆಫೇರ್ ಟಾಕಲ್ಲಿ ಹೇಳ್ತಾ ಇದ್ರಿ, ಇವತ್ತಿನ ಮಕ್ಕಳಿಗೆ ಒಂಟಿತನ ಅನ್ನೋದು ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ, ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲರ ಮಧ್ಯೆ ಬಾಂಧವ್ಯ ಕ್ಷೀಣಿಸ್ತಾ ಬರ್ತಾ ಇದೆ. ತುಂಬ ಮೆಕ್ಯಾನಿಕಲ್ ಆಗ್ತಿದೆ ಲೈಫು ಅಂತ. ಈ ಯಂತ್ರ ಮಾನವರಾಗ್ತಾ ಇದ್ದಾರಲ್ಲ, ಇವರನ್ನ ಮತ್ತೆ ವಾಪಸ್ಸು ಮಾಮೂಲಿ ವಿಶ್ವ ಮಾನವರನ್ನಾಗಿಸೋದು ಹೇಗೆ ಅಂತ ನಿಮಗೆ ಇರೋಂಥ ಐಡಿಯಾ ಹೇಳಿ. ನಾನು ಹೇಳೋದಾದರೆ, ನಾನು NSS ಅಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಅನೇಕ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಿದ್ವಿ ನಾವು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯುವಕರಲ್ಲಿ ಅಥವಾ ಪೇರೆಂಟ್ಸ್ಗಳಲ್ಲಿ ನಾನು ಹೇಳೋದೇನೆಂದರೆ, ನೀವು ಕೂಡ ಒಂದು ಭಾನುವಾರ ಇದ್ದರೆ ಸಮಾಜ ಕಾರ್ಯಗಳಲ್ಲಿ ತೊಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗಿಡ ನೆಡೋದಿರ್ಬೋದು, ಬ್ಲಡ್ ಡೊನೇಷನ್, ಯಾವುದೋ ಒಂದು ಅರಿವಿನ ಕಾರ್ಯಕ್ರಮ, ಯಾವುದೋ ಒಂದು ವಾಕಥಾನ್ ನಡೀತಿದೆ, ಕರ್ಕೊಂಡೋಗಿ ಮಕ್ಕಳನ್ನ. ಸೊ ಅವ್ರಿಗೆ ಎಕ್ಸ್ಪೋಜರ್ ಸಿಗುತ್ತೆ. ನಾನು ಹೇಳೋದು ರಿಯಲ್ ಸ್ಟ್ರೆಸ್ ಬಸ್ಟರ್ ಅಂದರೆ ನಾವು ಸಮಾಜಕ್ಕೆ ಏನಾದ್ರು ಸೇವೆ ಮಾಡೋದು. ಯಾರಿಗೋ ಒಂದು ಸ್ಟ್ರೆಸ್ ತುಂಬ ಇದೆಯಾ, 10 ಜನಕ್ಕೆ ಹೋಗಿ ಊಟ ಹಾಕ್ಬಿಟ್ಟು ಬನ್ನಿ. ದೇವಸ್ಥಾನದ ಹೊರಗಡೆನೋ ಊಟ ಇಲ್ದೇನೋ ಎಲ್ಲ ಒದ್ದಾಡ್ತಿರ್ತಾರೆ, ಒಬ್ರಿಗಾನ ಊಟ ತಿನ್ನಿಸಿ ಎಷ್ಟು ತೃಪ್ತಿ ಸಿಕ್ಕತ್ತೆ ಅನ್ನೋದು ಅದು ನಮಗೆ ಮಾತ್ರನೇ ಅದು ಅರ್ಥ ಆಗುತ್ತೆ. ಯಾರಿಗೋ ಒದ್ದಾಡ್ತಿರ್ತಾರೆ ಚಳಿಯಲ್ಲಿ, ಬೆಡ್ಶೀಟ್ ದಾನ ಮಾಡಿ. ನಾವೆಲ್ಲ ಹಾಗೆ ಮಾಡೋದು. ಕೋಪ ಬಂದರೆ ಬೇಜಾರಾದರೆ ನಾವು ಹೋಗಿ ಜಾಸ್ತಿ ಸಮಾಜಕ್ಕೆ ಏನಾದ್ರು ಸೇವೆ ಮಾಡಿಬಿಟ್ಟು ಬರ್ತೀವಿ. ಸೊ ಆರತ್ತೆ ಇಲ್ಲ, ನಿಮಗೆ ತುಂಬ ಆಗ್ತಿಲ್ವ, ಗಿಡಗಳು ನಡಿ, ಗಾರ್ಡನಿಂಗ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಸಮಯನ ಯಾವಾಗ ನೀವು ಈ ಥರದಲ್ಲಿ ತೊಡಗಿಸ್ಕೊಳ್ತಿರೋ ಯಾರಿಗೂ ಕೂಡ ಲೋನ್ಲಿನೆಸ್ ಕಾಡೋದೇ ಇಲ್ಲ. ಸೊ ಆದ್ದರಿಂದ ನಾನು ಹೇಳೋದು, ಹೆಚ್ಚಿನ ಯುವಕರಿಗೆ ಇವ್ರಿಗೆಲ್ಲ NGO ವರ್ಕ್ಗಳಲ್ಲಿ ಸೇರ್ಕೊಳ್ಳಿ, ವಾಕಥಾನ್ಗಳಲ್ಲಿ ಮಾಡಿ. ಎಷ್ಟೊಂದು ಕೆಲಸಗಳಿದೆ, ಸಾಮಾಜಿಕವಾಗಿ ನಿಂತ್ಕೊಳ್ಳಿ. ನೀವು ಯಾವುದೋ ಒಂದು ನಿಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ, ಅದನ್ನು ಸರಿಪಡಿಸಿ, ಅದಕ್ಕೆ ಪೇಂಟ್ ಮಾಡಿಸಿ. ಅದರಲ್ಲಿರೋ ಮಕ್ಕಳಿಗೆ ಕೆಲವೊಮ್ಮೆ ಟೀಚರ್ ಅಭಾವ ಇರುತ್ತೆ, ನಿಮಗೇನೋ ಸ್ಕಿಲ್ ಗೊತ್ತಿರುತ್ತೆ, ಅಥವಾ ನಿಮ್ಮ ಸುತ್ತಮುತ್ತಲು ಯಾವುದಾದ್ರು ಒಂದು ಸ್ಲಮ್ ಇರುತ್ತೆ, ಅಲ್ಲಿ ಹೋಗಿ ಆ ಮಕ್ಕಳಿಗೆ ಯಾವುದೋ ಒಂದು ಸ್ಕಿಲ್ನ ಹೇಳ್ಕೊಡಿ. ಎಷ್ಟು ತೃಪ್ತಿ ಸಿಗುತ್ತೆ ಗೊತ್ತಾ? ನಿಮ್ಗೆ ಯಾವ ಡಿಪ್ರೆಷನು, ಯಾವ ಸ್ಟ್ರೆಸ್ಸು,
ಯಾವುದು ಕಾಡಲ್ಲ. ಈ ಥರನೇ ನೀವು ಅಭ್ಯಾಸ ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ಒಂದು ಉತ್ತಮ ವ್ಯಕ್ತಿತ್ವ ಆಗ್ತೀರಾ. ಹಾಗೆ ನಿಮ್ಮ ಕುಟುಂಬ ಕೂಡ ಬಹಳ ಅದ್ಭುತವಾಗಿರುತ್ತೆ. ಅವೆರಡರ ಪರಿಣಾಮವಾಗಿ ನಮ್ಮ ಸಮಾಜ, ನಮ್ಮ ಭಾರತ ಕೂಡ ಚೆನ್ನಾಗಿರುತ್ತೆ. ನಿಜ. ಮಾದಕ ವಸ್ತುಗಳಿಂದ ಉಂಟಾಗುವಂತಹ ತೊಂದರೆಗಳು ಒಂದೆರಡಲ್ಲ. ಇವಾಗ ಸಮಾಜ ಸೇವೆಯಿಂದ ಸಿಗುವಂತಹ ಬೆನಿಫಿಟ್ಸ್ ಇದು. ಮಾನಸಿಕ ತೃಪ್ತಿ, ಸಂತೋಷ, ಮತ್ತೆ ಎಲ್ಲರ ಒಳಗೆ ಒಂದಾಗಿ ಬದುಕುವಂತಹ ಒಂದು ತೃಪ್ತಿ, ಖುಷಿ ಎಲ್ಲ ಸಿಕ್ಕತ್ತೆ ಅಂತ ಹೇಳಿದ್ರಿ. ಹಾಗೆ ಮಾದಕ ವಸ್ತು ಪೂರ್ತಿ ಇದಕ್ಕೆ ನೆಗೆಟಿವ್. ಅದಕ್ಕೆ ಇರುವಂತಹ ರಿಸ್ಕ್ಗಳು ಬಹಳ ಇದೆ. ಅದು ಮಾನಸಿಕ, ಶಾರೀರಿಕ, ಹಾಗೇನೆ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಆರ್ಥಿಕವಾಗಿ ಬಹಳಷ್ಟು ಪೆಟ್ಟು ಕೊಡುವಂತಹ ವ್ಯಸನ ಇದು. ಇದ್ರ ಬಗ್ಗೆ ಹೇಳಿ ನೀವು. ನಿಜವಾಗ್ಲೂ ನಾವು ಏನಾದರೂ ಒಳ್ಳೆ ದಾರಿ, ಕೆಟ್ಟ ದಾರಿ ಅಂತ ಎರಡು ಇರುತ್ತಂತೆ. ನಾವೇನಾರು ಈ ಮಾದಕ ವ್ಯಸನಿಗಳಾದರೆ ಅದು ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸುತ್ತಂದರೆ, ನೋಡಿ, ನಮ್ಮ ಆರೋಗ್ಯ ಕೆಟ್ಟು ನಮ್ಮ ಸೌಂದರ್ಯ ಮೇಲೆ ಪರಿಣಾಮ ಬೀಳುತ್ತೆ. ನಮ್ಮ ಆರೋಗ್ಯದಲ್ಲಿ ಏರುಪೇರು, ಕಾಯಿಲೆ ಕಸಲೆ ಬರ್ತಾನೆ ಇರುತ್ತೆ. ಅದಷ್ಟೇ ಅಲ್ಲದೆ ನಮಗೆ ದುಡ್ಡು ಬೇಕಲ್ವಾ ಈ ಡ್ರಗ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ, ಕದಿಯೋರಾಗ್ತೀವಿ. ಆಮೇಲೆ ಮಾನಸಿಕ ನಿಂದನೆ, ದುಡ್ಡು ಸಿಗ್ತಿಲ್ಲ, ಒದ್ದಾಟ, ಕೌಟುಂಬಿಕದಲ್ಲಿ ಕಲಹ. ಯಾಕಂದರೆ ಎಲ್ಲ ರಿಲೇಷನ್ಶಿಪ್ನ ತಿಂದ್ಬಿಡುತ್ತೆ, ಅದು ಹಾಳು ಮಾಡಿಬಿಡುತ್ತೆ. ಹಾಗೆ ಕಳ್ಳ ಅಂತ ಪಟ್ಟ ಬೇರೆ ಬರುತ್ತೆ. ಆಮೇಲೆ ನಮ್ಮದು ಫುಲ್ ಗೌರವ, ಮಾನ, ಮರ್ಯಾದೆ ಎಲ್ಲ ಬೀದಿಗೆ ತಂದುಬಿಡುತ್ತೆ. ಸೊ ಫುಲ್ ನೆಗೆಟಿವೇ ಇರೋದು. ಅದೇನು ಹೇಳ್ತಾರೆ, ವಿನಾಶ ಅಂತ ಹೇಳ್ತಾರಲ್ಲ, ಅದು ಈ ಮಾದಕ ವ್ಯಸನಿಗಳಿಗೆ ಕಟ್ಟಿಟ್ಟ ಬುತ್ತಿ. ಅದೇ ನೀವು ಅದೆಲ್ಲ ಮಾಡ್ಕೊಳ್ಳೋ ಬದಲು, ಈ ಡಿಸ್ಟ್ರಕ್ಷನ್ ಲೈನಿಗೆ ಹೋಗೋ ಬದಲು, ನಾನು ಹೇಳೋದು, ನಿಮಗೆ ನಿಜವಾಗ್ಲೂ ಪ್ರಾಬ್ಲಮ್ ಬಂದಿದೆ. ನಾನು ನೋಡಿದ್ದೀನಿ ಸುಮಾರು ಹುಡುಗರಲ್ಲಿ, ಯುವಕರಲ್ಲಿ ಪ್ರಾಬ್ಲಮ್ಸ್ ಏನಾದ್ರು ಅವ್ರು ಸಿಕ್ಕಾಕೊಂಡ್ಬಿಟ್ರೆ ಅದರಿಂದ ಹೊರಗೆ ಬರಲಿಕ್ಕೆ ಅವರು ಯೂಸ್ ಮಾಡೋ ಆಯುಧಗಳು ಬಂದು ಸಿಗರೇಟು, ಕುಡಿತಾ, ಈ ಮಾದಕ ವ್ಯಸನಿಗಳಾಗೋದು. ನಾನು ಹೇಳೋದು, ಪ್ರಾಬ್ಲಮ್ನ ಇದೆಲ್ಲ ಮಾಡಿದ ತಕ್ಷಣ ಪ್ರಾಬ್ಲಮ್ ಹೋಗಲ್ಲ. ಅದು ನಿಮಗೆ ಕ್ಷಣಿಕವಾಗಿ ಸೊಲ್ಯೂಷನ್ ಅಂತ ಅನಿಸ್ಬೋದು, ಆದರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇನ್ನಷ್ಟು ಪ್ರಾಬ್ಲಮ್ನ ಆಡ್ ಮಾಡ್ತಾ ಇರ್ತಾರೆ. ಅದಕ್ಕೆ ಯಾವುದೇ ಪ್ರಾಬ್ಲಮ್ ಬಂದರೂ ಅದನ್ನು ಎದುರಿಸೋದು ಕಲಿಬೇಕು. ಅದನ್ನು ನೀವು ಯಾವಾಗ ನಿಲ್ತೀರೋ ಎದುರಿಸೋಕ್ಕೆ, ಪ್ರಾಬ್ಲಮ್ಮೇ ಮಾಯವಾಗಿ ಹೊಟ್ಟೋಗುತ್ತೆ. ಅದರಿಂದ ಒಳ್ಳೆ ದಾರಿ ಇರುತ್ತೆ. ಒಳ್ಳೆ ದಾರಿ ಅದು ಯಾವತ್ತೂ ನಿಮ್ಮನ್ನ ಅಟ್ರಾಕ್ಟ್ ಮಾಡಲ್ಲ. ಕೆಟ್ಟ ದಾರಿನೇ ಕೈ ಬೀಸಿ ಕರೆಯೋದು, ಬಾ ಬಾ ಅಂತ. ಕೆಟ್ಟ ದಾರಿಲಿ ಹೋದ್ರೆ ಆಯಿತು, ನೋಡ್ಲಿಕ್ಕೆ ಮಾತ್ರ ಅಟ್ರಾಕ್ಷನು, ಆಗೋದೆಲ್ಲ ದುರಂತನೇ. ಸೊ ಆದ್ದರಿಂದ ನಾನು ಹೇಳೋದು, ನಿಮ್ಗೆ ಗೊತ್ತಿದೆ, ಮಾದಕ ವ್ಯಸನಿಗಳು ಸಿಕ್ಕಿಬಿದ್ರೆ 7 ವರ್ಷ ಕಠಿಣ ಶಿಕ್ಷೆ ಇದೆ. ಇದಕ್ಕೆ ಅಬಕಾರಿ ಇಲಾಖೆ, ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಹಲವು ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅನೇಕ ರೈತರುಗಳಿಗೂ ಕೂಡ ಮಾರ್ಗದರ್ಶನ ಹೇಳಿದ್ದಾರೆ. ಈ ಥರ ಬೆಳೆಗಳು, ಯಾವುದು ಮಾದಕ ವ್ಯಸ್ತ ಬೆಳೆಗಳನ್ನ ಬೆಳಿಬಾರ್ದು ಅಂತ ಕೂಡ ಹೇಳಿದ್ದಾರೆ. ನಾನು ಹೇಳೋದು, ಈ ಒಂದು ಕಾರ್ಯ ಒಬ್ಬರದಲ್ಲ, ಇಡೀ ಸಮಾಜದ್ದು. ಈ ಸಾಮಾಜಿಕ ಜವಾಬ್ದಾರಿನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಇದಕ್ಕೆ ನಿಲ್ಲಬೇಕು. ನಮ್ಮ ಮಕ್ಕಳುಗಳು, ನಮ್ಮ ಕುಟುಂಬದಲ್ಲಿ ಇರೋರಿಗೆಲ್ಲರಿಗೂ ಕೂಡ ಈ ಒಂದು ಸಾಮಾಜಿಕ ಸೇವೆ ಮಾಡೋದ್ರಲ್ಲಿ ತೊಡಗಿಸ್ಕೊಂಡ್ರೆ ಅದರಲ್ಲಿರೋ ಆನಂದನೇ ಬೇರೆ. ಒಂದೊತ್ತು ಒಬ್ರಿಗೆ ಊಟ ಕೊಟ್ಟು ನೋಡಿ, ಅದರಲ್ಲಿ ಸಿಕ್ಕೋ ತೃಪ್ತಿನೇ ನೀವು ಬೇರೆ. ಆದ್ದರಿಂದ ಈ ಮಾದಕ ವ್ಯಸನಿಗಳಾದರೆ ಬರೀ ದುರಂತನೇ ಕಾದಿದೆ, ವಿನಾಶನೇ ಕಾದಿದೆ. ನಮ್ಮ ವ್ಯಕ್ತಿತ್ವ, ನಮ್ಮ ಕುಟುಂಬ, ನಮ್ಮ ಸಮಾಜ ಎಲ್ಲನೂ ಹಾಳು ಮಾಡಾಕತ್ತೆ. ನಾವು ನೋಡಿ, ಒಂದು ದೇಶನ ನಾಶ ಮಾಡೋಕ್ಕೆ ಯುದ್ಧ ಮಾಡಬೇಕಾಗಿಲ್ಲ. ಜಸ್ಟ್ ಅಲ್ಲಿರೋ ಯುವ ಜನತೆ ಅವ್ರನ್ನ ಈ ಥರ ವ್ಯಸನಿಗಳಾಗಿ ಮಾಡಿದ್ರೆ ಸಾಕು, ದೇಶದ ದುರಂತ ಕಣ್ಣು ಮುಂದೆನೇ ಇದೆ ಅಂತ. ಮತ್ತೀಗ ಎಲ್ಲ ರಾಷ್ಟ್ರಗಳನ್ನು ಕೂಡ ಕಾಡ್ತಾ ಇರುವಂತಹ ಜ್ವಲಂತ ಸಮಸ್ಯೆ ಇದು, ಡ್ರಗ್ಸ್ ಅನ್ನೋದು. ಹೌದು, ಎಲ್ಲ ರಾಷ್ಟ್ರಗಳಲ್ಲೂ ಇದೆ. ಹೆಚ್ಚಾಗಿ ನಾನು ಹೇಳೋದು, ಬೇರೆ ರಾಷ್ಟ್ರದಿಂದ ಬಳುವಳಿಯಾಗಿ ನಮ್ಮ ದೇಶದ ಮೇಲೆ ಪರಿಣಾಮ ಬೀರ್ತಿದೆ. ಯಾಕೆ ನಮ್ಮ ದೇಶದಲ್ಲಿ ಇದು ಜಾಸ್ತಿ ಆಗ್ತಿದೆ ಅಂದರೆ, ಯುವ ಕಂಟ್ರಿ ಅಂದರೆ ಯೂತ್ ನೇಷನ್ ಅಂದರೆ ಇಡೀ ಗ್ಲೋಬಲಿ ಕಾಣಿಸೋದು ಭಾರತ ಮಾತ್ರ. ಭಾರತದಲ್ಲಿರೋ ಅಷ್ಟು ಯೂತ್ಸು ಬೇರೆ ಯಾವ ದೇಶದಲ್ಲೂ ಇಲ್ಲ. ಸೊ ಅದಕ್ಕೆ ನಾವು ಯೂತ್ಸ್ ಏನಾದ್ರು ನಮ್ಮಲ್ಲಿ ಒಳ್ಳೆಯವರಾಗಿದ್ದರೆ, ಪ್ರೊಡಕ್ಟಿವ್ ಆಗಿದ್ದರೆ, ನಮ್ಮ ದೇಶ ಟಾಪ್ 1 ಇರುತ್ತಲ್ಲ, ಎಕನಾಮಿಕಲ್ ಆಗಲಿ ಯಾವುದ್ರಲ್ಲೇ ಆಗಲಿ ಟಾಪ್ 1 ಇರುತ್ತೆ. ಅದನ್ನ ಆಗಕ್ಕೆ ಬಿಡಲ್ಲ. ಡೈರೆಕ್ಟಾಗಿ ಯುದ್ಧ ಮಾಡೋಕ್ಕಾಗಲ್ಲ. ಅದಕ್ಕೆ ಇಂಡೈರೆಕ್ಟಾಗಿ ಅವ್ರು ಟಾರ್ಗೆಟ್ ಇಟ್ಕೊಂಡು ಈ ಪೆಡ್ಲರ್ಸ್ ಮೂಲಕ ನಮಗೆಲ್ಲ ಮಾದಕ ವ್ಯಸನಿ ಆಗೋ ರೀತಿ ಪ್ರೇರೇಪಣೆ ಮಾಡ್ತಾರೆ. ಆದರೆ ನಮ್ಮ ಯುವಜನತೆಗೆ ನಾನು ಹೇಳೋದು, ಎಚ್ಚೆತ್ಕೊಳ್ಳಿ, ಎದ್ದೇಳಿ, ಹಿಂದೆ ಅರ್ಥ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಅರ್ಥ ಮಾಡ್ಕೊಂಡು ಇಂಥದಕ್ಕೆಲ್ಲ ನೀವು ಬಲಿಯಾಗಬೇಡಿ. ಸಾಮಾಜಿಕ ಕಳಕಳಿ ಇಟ್ಕೊಳ್ಳಿ. ಆದರೆ ನೀವು ಓಪನ್ ಆಗಿ ಮಾತಾಡೋದ್ರಿಂದ ಎಷ್ಟೋ ಸಮಸ್ಯೆ ಬಗೆಹರುತ್ತೆ. ಈಗ ನೋಡಿ, ಕೆಲವೊಂದು ನಂಬರ್ ಕೂಡ ಇದೆ, ಟೋಲ್ ಫ್ರೀ ನಂಬರ್ಸ್ ಇದೆ. ನಿಮಗೆ ತೀರಾ ಡಾಕ್ಟ್ರ್ ಹತ್ರ ಹೋಗಲಿಕ್ಕೆ, ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋಕ್ಕೆ, ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕ್ಕೆ ಮುಜುಗರ ಅನಿಸಿದ್ರೆ ಎಷ್ಟೊಂದು ಕಾರ್ಯಕ್ರಮಗಳಿದೆ, ನಿಮಾನ್ಸ್ ಕೂಡ ಹಮ್ಮಿಕೊಂಡಿದ್ದಾರೆ. ನೀವು ಒಂದು ಕೌನ್ಸಿಲರ್ನ ಭೇಟಿ ಮಾಡಿ ಗೌಪ್ಯವಾಗಿ ನೀವು ಅವ್ರ ಹತ್ರ ಮಾತಾಡಿಕೊಂಡು ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಖಂಡಿತ ಇದೆ. ಸರಿಯಾದ ಸಮಯದಲ್ಲಿ ಕೌನ್ಸಿಲರ್ ಹತ್ರ ಹೋಗೋದ್ರಿಂದ ಎಷ್ಟೆಲ್ಲ
ಪ್ರಯೋಜನಗಳಿದೆ ಅಲ್ವಾ? ಅಂದರೆ ಇವತ್ತಿನ ದಿನ ಮೆಂಟಲ್ ಹೆಲ್ತ್ ಇಶ್ಯೂಸು ಹೆಚ್ಚಾಗ್ತಾ ಇದೆ ನಮ್ಮ ಸಮಾಜದಲ್ಲಿ. ಅದು ಡಿಪ್ರೆಷನ್ ಇರಬಹುದು, ಆಂಗ್ಸೈಟಿ ಇರಬಹುದು, ಇಲ್ಲ ಅಂತಂದರೆ ಬೇರೆ ಬೇರೆ ರೀತಿಯ ಕಾಯಿಲೆಗಳಿರಬಹುದು, ಗೀಳು ಮನೋರೋಗ ಆಗಿರಬಹುದು. ಇದೆಲ್ಲ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರೋದು ಯುವತಿಯರಲ್ಲೇನೆ. ಅದರಲ್ಲೂ ಕೂಡ ಟೀನೇಜರ್ಸಲ್ಲಿ ಹೆಚ್ಚು ಜನ ಸೂಸೈಡಲ್ ಟೆಂಡೆನ್ಸಿ ಇರೋರು ಇರ್ತಾರೆ. ಇವರೆಲ್ಲರಿಗೂ ಕೂಡ ಮದ್ದೇನು ಅಂತಂದರೆ ಸರಿಯಾದ ಸಮಯದಲ್ಲಿ ಕೌನ್ಸಿಲಿಂಗ್ ಸಿಕ್ಕೋದು. ನೀವು ಆ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದೀರಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೆಲಸದಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಹಾಗಾಗಿ ಇದ್ರ ಬಗ್ಗೆ ಕೇಳ್ತಾ ಇದ್ದೀನಿ, ಎಷ್ಟು ಅವಶ್ಯ ಅಂತ ಅನ್ಸುತ್ತೆ ಸರಿಯಾದ ಸಮಯಕ್ಕೆ ಕೌನ್ಸಿಲಿಂಗ್ ಸರಿಯಾದ ಸಮಯದಲ್ಲಿ ಕೌನ್ಸಿಲಿಂಗ್ ಕೊಡೋದು ಬಹಳ ಬಹಳ ಮುಖ್ಯ. ನಾನು ಹೇಳೋದು ಸರಿಯಾದ ಸಮಯದಲ್ಲಿ ಟ್ಯಾಕಲಿಂಗ್ ಮಾಡಿದ್ರೆ ಈ ಪ್ರಾಬ್ಲಮ್ನ ಇದು ಮುಂದುವರಿಯಲ್ಲ. ಈಗ ಅವರು ಏನೋ ಒಂದು ಮಾದಕ ವ್ಯಸನಿ ಆದವ್ರಿಗೆ ಸ್ವಚ್ಛಂದವಾಗಿ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರಲ್ಲ. ಫ್ರೆಂಡ್ಸ್ ಹತ್ರ ಆಗಲಿ ಇವ್ರ ಹತ್ರ ಆಗಲಿ ಹೇಳ್ಕೊಳಕ್ಕೆ ಆಗ್ತಿರಲ್ಲ, ಒಂದು ಒದ್ದಾಟ ಇರುತ್ತೆ ಮನಸ್ಸಿನ ಒಳಗೆ. ಆ ಟೈಮಲ್ಲಿ ಏನಾದ್ರು ಕೌನ್ಸಿಲರ್ ಸಿಕ್ಕಿದ್ರೆ ಸೊ ಅದು ತುಂಬ ಉತ್ತಮವಾಗಿರುತ್ತೆ. ಯುವ ಸ್ಪಂದನ ಕಾರ್ಯಕ್ರಮ ಅಂತ ಇದೆ, ನಿಮಾನ್ಸ್ ಅವರು ಲಾಂಚ್ ಮಾಡಿದ್ದಾರೆ ಯುವ ಸಬಲೀಕರಣ ಜೊತೆ ಸೇರಿ. ಯುವ ಸ್ಪಂದನ ಕಾರ್ಯಕರ್ತರು ಎಲ್ಲ ಕಡೆ ಇದ್ದಾರೆ, ಕೌನ್ಸಿಲಿಂಗ್ ಸೆಷನ್ ಎಲ್ಲ ಕಡೆ ಇದೆ. ಅವರೊಂದು ನಂಬರು ಇದೆ, ಆ ನಂಬರ್ನ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಈಗ. ಸೊ ಆ ನಂಬರಿಗೆ ಕಾಲ್ ಮಾಡೋದ್ರ ಮೂಲಕ ನೀವು ಗೌಪ್ಯತೆಯನ್ನು ಕಾಪಾಡ್ತಾರೆ. ಅವರು ಮಾತಾಡಿಕೊಂಡು ಅದರಿಂದ ಹೊರಗೆ ಬರಲಿಕ್ಕೆ ಖಂಡಿತ ಸಾಧ್ಯವಾದಿದೆ. ಮುಕ್ತವಾಗಿ ಮಾತಾಡಿ, ಯಾರ ಜೊತೆ ಆದರೂ ಮಾತಾಡಿ, ಅಜ್ಜ ಅಜ್ಜಿ ಅಪ್ಪ ಅಮ್ಮ ಯಾರ ಜೊತೆ ಆದರೂ ಮಾತಾಡಿ, ಶೇರ್ ಮಾಡಿ. ಏನೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನು ಹೊರಗೆ ಬರೋಕ್ಕೆ ಸಾಧ್ಯ ಇರುತ್ತೆ. ಹಾಗೆ ತಂದೆ ತಾಯಿಗಳಲ್ಲಿ ಹೇಳೋದು, ಟೀನೇಜರ್ಸ್ ತಪ್ಪು ಮಾಡೋದು ಸಹಜ. ಅವ್ರಿಗೆ ನೀವು ಬೈಯೋದ್ರಿಂದ ಅಥವಾ ದೂಷಿಸೋದ್ರಿಂದ, ಅವ್ರ ಹತ್ರ ಮಾತು ಬಿಡೋದ್ರಿಂದ ಅದೆಲ್ಲ ಸಮಸ್ಯೆ ಪರಿಹಾರ ಅಲ್ವೇ ಅಲ್ಲ. ನೀವು ಅವರಿಗೆ ತಿಳಿ ಹೇಳಿ, ಇನ್ನೊಂದ್ಸಲ ಮಾಡಬೇಡ ಅಂಥೇಳಿ ಅವ್ರ ಜೊತೆಗಿರಿ, ಅವ್ರನ್ನ ಒಂಟಿ ಮಾಡಬೇಡಿ. ನಾನು ತುಂಬ ಜನ ಪೇರೆಂಟ್ಸ್ ನಾನು ನೋಡಿದ್ದೀನಿ, ಪೇರೆಂಟ್ಸ್ ಮೀಟಿಂಗು ಎಲ್ಲ ನಾವು ಕರಿತಾ ಇರ್ತೀವಿ. ಯುನಿಸೆಫ್ ಜೊತೆಗೂ ಕೂಡ ನಾವು ಸುಮಾರು ನಿಕಟ ಸಂಪರ್ಕ ಇಟ್ಕೊಂಡಿದ್ದೀವಿ. ಪೇರೆಂಟ್ಸ್ಗಳು ಆ ಸಿಚುವೇಶನ್ನ ವರ್ಸ್ಟ್ ಮಾಡೋದೇ ಪೇರೆಂಟ್ಸ್ಗಳು. ಆ ಮಕ್ಕಳು ಏನೋ ಹೇಳ್ಕೊಳಕ್ಕೆ ಬರ್ತವೆ, ಏನೋ ಪ್ರಾಬ್ಲಮಲ್ಲಿ ಸಿಕ್ಕೊಂಡಿರ್ತವೆ, ಅವರು ಇವರಿಗೆ ಬೈತಾರೆ ಹೊರತು, ಇವ್ರನ್ನ ನಿಂದಿಸ್ತಾರೆ ಹೊರತು, ಇವ್ರ ಹತ್ರನೇ ಮಾತು ಬಿಡ್ತಾರೆ ಹೊರತು, ಅವ್ರನ್ನ ಆ ಸಮಸ್ಯೆನ ಸಾಲ್ವ್ ಮಾಡೋದ್ರಲ್ಲಿ ನಾನು ಇದ್ದೀನಿ ನಿನ್ನ ಜೊತೆ, ಸಮಸ್ಯೆನ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ನಿಂತರೆ ಪೋಷಕರು 50% ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ನಿಜ. ಆ ಒಂದು ಸಮಯದಲ್ಲಿ ಯಾವುದೇ ಮಕ್ಕಳಿಗಾದರೂ ಕೂಡ ಒಂದು ಜೊತೆ ಹೆಗಲು ಬೇಕಾಗಿರತ್ತೆ. ತುಂಬಾನೇ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರೋವಂಥ ಕಾಲ ಅದು, ಟೀನೇಜ್ ಅನ್ನೋವಂಥದ್ದು. ಆ ಸಮಯದಲ್ಲಿ ಒಂಥರ ಸಿಟ್ಟು ಬರುತ್ತೆ, ಹುಡುಗ ಬುದ್ಧಿ ಇರುತ್ತೆ, ಇಡೀ ಪ್ರಪಂಚ ನನಗೆ ಗೊತ್ತು, ನಿಂಗೇನು ಗೊತ್ತು ಅಂತ ಅನ್ನಿಸ್ತಾ ಇರುತ್ತೆ ಅವ್ರಿಗೆ. ಆ್ಯಕ್ಚುಲಿ ಗೊತ್ತಿರಲ್ಲ. ಈ ಕಡೆ ಪೂರ್ತಿ ಬಾಲ್ಯನೂ ಅಲ್ಲ, ಆ ಕಡೆ ಪೂರ್ತಿ ಪ್ರಬುದ್ಧರೂ ಅಲ್ಲ. ಅವರು ಎರಡರ ಮಧ್ಯೆ ಒಂದು ರೀತಿ ತೂಗುಯಾಲೆಯ ಸ್ಥಿತಿಯಲ್ಲಿ ಇರ್ತಾರೆ. ಆಗ ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕಿದ್ರೆ, ಅವರ ಮಾತುಗಳನ್ನ ತುಂಬ ಸಮಾಧಾನದಿಂದ ಕೇಳೋಂಥವ್ರು ಒಬ್ರು ಸಿಕ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ. ಅದು ಟೀಚರ್ಸ್ ಆಗಿರಬಹುದು, ಮನೆಯ ಪೋಷಕರು ಇರಬಹುದು, ಇಲ್ಲ ಅಜ್ಜ ಅಜ್ಜಿ ಸಂಬಂಧಿಕರು ಇರಬಹುದು, ಒಂದು ಸ್ವಲ್ಪ ಹಿರಿಯ ಗೆಳೆಯನಂತೆ ಇರೋರು ಇರಬಹುದು. ಆ ರೀತಿ ಒಂದು ಸೂಕ್ತವಾದಂತಹ ಮಾರ್ಗದರ್ಶನ, ಸರಿಯಾದಂತಹ ಜನರ ಸಂಪರ್ಕದಲ್ಲಿ ಅವರು ಇದ್ದರೆ ಎಂಥ ಅದ್ಭುತಗಳು ಜರುಗಿ ಹೋಗುತ್ತೆ. ಯಾಕೆಂದರೆ ನಮ್ಮ ಈ ಯೂತ್ ಅವರ ಕಾರ್ಯಕ್ರಮದಲ್ಲೇ ಎಷ್ಟೆಲ್ಲ ಸಾಧಕರು ಮಾಡಿರೋರು ಇರ್ತಾರೆ. ಸ್ಪೋರ್ಟ್ಸಲ್ಲಿ ಇರ್ತಾರೆ, ಸಾಹಿತ್ಯದಲ್ಲಿ ಇರ್ತಾರೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಇರ್ತಾರೆ. ಈ ರೀತಿ ಸಾಧನೆ ಮಾಡೋದಕ್ಕೆ ಒಂದು ರೀತಿ ಬೆಸ್ಟ್ ಟೈಮ್ ಅದು. ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ, ಲವಲವಿಕೆ ಇರುತ್ತೆ, ಉತ್ಸಾಹ ಇರುತ್ತೆ, ಪ್ರಪಂಚನೇ ಗೆಲ್ಲಬೇಕು ಅನ್ನೋಂಥ ಖುಷಿ ಇರುತ್ತೆ. ಅಂತಹ ಯುವಕರನ್ನ ಮೋಟಿವೇಟ್ ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡಿದ್ದೀರಿ. ಎಷ್ಟೊಂದು ಜಾಬ್ ಮೇಳಗಳನ್ನ ಕಂಡಕ್ಟ್ ಮಾಡಿದ್ದೀರಿ. ಈ ರೀತಿ ಯಾವುದ್ರಲ್ಲಾದರೂ ಬ್ಯುಸಿಯಾಗಿ ಇರಬೇಕು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ಬ್ಯುಸಿಯಾಗಿರೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಎಂಟಿ ಮೈಂಡ್ ಈಸ್ ಎ ಡೆವಿಲ್ಸ್ ಪ್ಲೇಸ್ ಅಂತ ಕರಿತೀವಿ. ಸೊ ನಾವು ಯಾವಾಗ ಖಾಲಿ ಕುತ್ಕೋತೀವೋ ನಮಗೆ ಇಲ್ಲದೇ ಇರೋ ಆಲೋಚನೆಗಳು, ಕೆಟ್ಟ ದಾರಿಗಳೇ ಕಾಣಿಸೋದು. ಆದ್ದರಿಂದ ನಾನು ಹೇಳೋದು, ಇವಾಗ ಎಷ್ಟೊಂದು ಜನ ಯುವಕರು ಅವರೇ ಒಂದು ಸಂಘಟನೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಯೂತ್ ಫಾರ್ ಪರಿವರ್ತನ್. ಅವ್ರು ಎಲ್ಲೆಲ್ಲಿ ಕಸ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ಬರೆಯೋದು, ಆ ಥರ ಸುಮಾರಿದೆ ಅಭಿಯಾನಗಳು. ಸುಮಾರು ಯುವಕರು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾನು ಹೇಳೋದು, ನಿಮಗೆ ಸ್ವಂತವಾಗಿ ಆ ಥರ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಯೋಚನೆ ಮಾಡೋದು ಬೇಡ. NGOಗಳಿರುತ್ತೆ ಸುತ್ತಮುತ್ತಲು, NGOಗೆ ಹೋಗಿ ಸೇರ್ಕೊಳ್ಳಿ. ನಿಜವಾದ ಬದುಕೇನು, ನಿಜವಾದ ಒಂದು ಪ್ರಾಬ್ಲಮ್ ಏನಿದೆ ಅನ್ನೋದು ನಮಗೆ ಅರಿವಾಗುತ್ತೆ. ಆ ನೈಜ ಸ್ಥಿತಿಗಳು ಮಕ್ಕಳಿಗೆ ತಿಳಿದೇ ಇರೋದೇ ಈ ಪ್ರಾಬ್ಲಮ್ಗೆಲ್ಲ ಕಾರಣ. ಸೊ ಅವ್ರಿಗೆ ಹೊಟ್ಟೆ ಬಟ್ಟೆಗೆಲ್ಲ ಊಟಕ್ಕೆ ಚೆನ್ನಾಗಿರುತ್ತೆ, ಅವ್ರು ಈ ಥರದ್ದೆಲ್ಲ ಮಾಡ್ತಾರೆ. ನಾನು ಹೇಳೋದು, ನಿಜವಾದ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಾಗ, ಹಾಗೂ ಪೋಷಕರಿಗೆ ಹೇಳೋದು, ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಕೂಡ ಅವರಿಗೆ ಸಾಥ್ ಕೊಡಿ. ಅದ್ರ ಜೊತೆಗೆ ನಿಮ್ಮ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಹೋಗಿ. ಈಗ ನಿಮ್ಮ ಹವ್ಯಾಸಗಳನ್ನ ಬಿಟ್ಟಿದ್ದಾರೆ. ಮುಂಚೆ ಸಿಂಗರ್ ಆಗಿದ್ದರು, ಹಾಡು ಮ್ಯೂಸಿಕ್ ಕೇಳೋದು, ಚಿತ್ರ ಬರೆಯೋದು, ಈ ಥರ ಹಾಬೀಸ್ ಇತ್ತು. ಇವಾಗ ಹಾಬೀಸ್ ಇಲ್ಲ, ಬರೀ
ಫೋನ್ ಇನ್ನೊಂದಷ್ಟು ಡಿಸ್ಟ್ರಾಕ್ಷನ್ ಆಗಿದೆ. ಅದು ಇನ್ನೂ ಅವರ ಭಾವನೆಗಳನ್ನೇ ಮೆಷಿನ್ ಥರ ಮಾಡಿಬಿಡುತ್ತೆ. ಸೊ ಅದರಿಂದ ಯಾವಾಗಲೂ ಎನಿ ಟೈಮ್ ಫೋನ್ ಬೇಡ. ಆದಷ್ಟು ಹೊರಗೆ ಬನ್ನಿ, ನಿಮಗೆ ಇಷ್ಟವಾದಾಗ ಆಟಗಳನ್ನ ಆಟ ಆಡಿ, ಬೋರ್ ಅನಿಸಿದ್ರೆ ಆಟಗಳನ್ನ ಆಟ ಆಡಿ, ಮತ್ತು ಪಾರ್ಕಿಗೆ ಹೋಗಿ ಅಲ್ಲಿ ಏನಾದ್ರು ಗಿಡ ನೆಡೋಕ್ಕೆ ಸಾಧ್ಯನಾ, ಹಿರಿಯರ ಜೊತೆ ಮಾತುಕತೆ ಮಾಡಿ ಅವ್ರ ಅನುಭವಗಳನ್ನ ತಿಳ್ಕೊಳ್ಳಿ. ಆ ಥರ ನಿಮ್ಗೆ ಎಲ್ಲಿ ಇಷ್ಟ ಬರುತ್ತೋ ಆ ಪ್ಲೇಸ್ಗಳಿಗೆ ವಿಸಿಟ್ ಕೊಟ್ಟು ಅಲ್ಲೊಂದು ಸೋಷಿಯಲ್ ಗ್ಯಾದರಿಂಗ್ ಮಾಡ್ಕೊಳ್ಳಿ, ಒಂದು ಸೋಷಲೈಸಿಂಗ್ ಬೆಳೆಸ್ಕೊಳ್ಳಿ. ಒಳ್ಳೆ ವರ್ಗ ನಮ್ಮ ಸ್ನೇಹಿತರು ಯಾರು ಇರಬೇಕು ಅನ್ನೋದು ನಮ್ಮನ್ನು ನಿರ್ಧಾರ ಮಾಡುತ್ತಂತೆ ನಮ್ಮನ್ನು. ಆದ್ದರಿಂದ ನಾವು ಉತ್ತಮ ಸ್ನೇಹಿತರನ್ನ ಇಟ್ಕೊಳ್ಬೇಕು, ಉತ್ತಮ ಹವ್ಯಾಸಗಳನ್ನ ಇಂದಿಗೂ ಕೂಡ ಬೆಳೆಸ್ಕೊಳ್ಬೇಕು. ಅದ್ರ ಮೂಲಕ ಮಾತ್ರನೇ ನಾವು ಇದರಿಂದೆಲ್ಲ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿಜ. ನಿಮ್ಮ ಜೊತೆಗೆ ಮಾತಾಡ್ತಾ ಅರ್ಧ ಗಂಟೆ ಆಗೇ ಹೋಯಿತು. 4:28:59 ಇದೆ. ಮತ್ತೊಂದು ಚಂದದ ಗೀತೆಯೊಂದಿಗೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನಮ್ಮ ಜೊತೆಯಾಗಿ ಡಾಕ್ಟರ್ ಪೂರ್ಣಿಮಾ ಜೋಗಿ ಅವರು ಇದ್ದಾರೆ. ಪ್ರಶ್ನೆಗಳೇನೇ ಇದ್ರೂ ಕೂಡ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಓಪನ್ ಫೋರಂ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಡಾಕ್ಟರ್ ಪೂರ್ಣಿಮಾ ಜೋಗಿ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಯುವ ಸ್ಪಂದನ ಕುರಿತಾಗಿ ನಾವು ಮಾತಾಡಿದ್ವಿ. ಯುವ ಸಬಲೀಕರಣ ಇಲಾಖೆಯವರು ಎಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಅಂತ. ಅದರಲ್ಲಿ ಯುವಕರಿಗೆ ಪ್ರತಿ ಹಳ್ಳಿಯಲ್ಲೂ ಕೂಡ ಇರುವಂತಹ ಕೌನ್ಸಿಲರ್ಸ್ ಇದ್ದಾರೆ ಅಂತ ಹೇಳಿದ್ರಿ ನೀವು. ಅದಕ್ಕಾಗಿ ಒಂದು ನಂಬರ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರಿ. ಆ ನಂಬರ್ನ ಕೊಟ್ಟಿದ್ದಾರೆ ಮೇಡಮ್ ಅವರು. 08026995744. ಮತ್ತೊಮ್ಮೆ 08026995744. ಇದು ಯುವ ಸ್ಪಂದನ ಹೆಲ್ಪ್ಲೈನ್ನ ನಂಬರ್. ಈ ನಂಬರ್ಗೆ ನೀವು ಕಾಲ್ ಮಾಡಬಹುದಾಗಿದೆ. ಇಂಗ್ಲಿಷಲ್ಲಿ 08026995744. ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದ ಯುವಕರಿಗೆ ಈ ಒಂದು ನಂಬರ್ನ ಪಾಸ್ ಆನ್ ಮಾಡಿ. ಇಲ್ಲ ಅಂತಂದ್ರೂ ಕೂಡ ನೀವು ಸುಮ್ಮನೆ ಗೂಗಲ್ ಮಾಡಿದ್ರು ಕೂಡ ಸಿಗುತ್ತೆ. ಯುವ ಸ್ಪಂದನ ಅಂತ ಕೊಟ್ಟು ನೋಡಿ. ಇಡೀ ಡಿಸ್ಟ್ರಿಕ್ಟಲ್ಲಿ ಎಲ್ಲೆಲ್ಲ ಇದೆ, ಪ್ರತಿಯೊಂದರ ಮಾಹಿತಿ ನಿಮ್ಮ ಬೆರಳ ತುದಿಯಲ್ಲಿ ಇರುತ್ತೆ. ಇದೀಗ ನಮ್ಮ ಮಾತುಕತೆಯನ್ನು ಮುಂದುವರಿಸೋದಾದ್ರೆ, ಆಗಲೇ ಹೇಳ್ತಿದ್ರಿ ನೀವು ಹಳ್ಳಿಗಳೇ ದೇಶದ ಬುನಾದಿ ಅಂತ. ಹಳ್ಳಿಗಳ ಮಟ್ಟದಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಅದ್ರ ಬಗ್ಗೆ? ಹಳ್ಳಿಗಳೇ ದೇಶದ ಬುನಾದಿ. ಹಳ್ಳಿಗಳಲ್ಲಿ ಯುವಕ ಸಂಘ, ಸ್ತ್ರೀ ಶಕ್ತಿ ಸಂಘ ಇವೆಲ್ಲ ಇರುತ್ತೆ. ಸೊ ಅವರು ಈ ಸ್ತ್ರೀ ಶಕ್ತಿ ಸಂಘಗಳು ಕೌಶಲ್ಯ ತರಬೇತಿನ ಕೊಡ್ತಾರೆ ಅಲ್ಲಿರೋ ಮಹಿಳೆಯರಿಗೆಲ್ಲ. ಆರ್ಥಿಕವಾಗಿ ಅವರು ಕೂಡ ಹೊರಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾವು ಮಹಿಳಾ ಸಬಲೀಕರಣ, ಯುವ ಸಬಲೀಕರಣ ಎಲ್ಲ ಕಡೆ ಮಾಡ್ತಿದ್ದೀವಿ. ನಾವೇನು ಮಾಡ್ತೀವಿ, ಒಂದು ಹಳ್ಳಿಗೆ ಹೋದಾಗ ಆ ಹಳ್ಳಿಯಲ್ಲಿ ಯುವಕರಿಗೆ ಎಷ್ಟು ಜನ ಇದ್ದಾರೆ ಅವರಿಗೆಲ್ಲ ಉದ್ಯೋಗ ಮೇಳಗಳನ್ನ ಏರ್ಪಾಡು ಮಾಡ್ತೀವಿ. ಅದಷ್ಟೇ ಅಲ್ಲದೆ ಹಳ್ಳಿ ಪರಿಸರ ಏನಿದೆ ನೋಡ್ತೀವಿ. ಅಲ್ಲಿ ಗಿಡಗಳಿಲ್ಲ ಅಂದರೆ ಅಲ್ಲಿರೋ ಯುವಕರನ್ನೇ, ಈಗ ನಾವು ಹೋಗಿ ಬಂದರೆ ಒಂದಿನ ಕೆಲಸ ಮಾಡ್ಬೋದು, ಅಲ್ಲಿರೋ ಯುವಕರನ್ನ ಸೇರಿಸ್ಕೊಂಡು ಫಸ್ಟ್ ಕೆಲಸ ಮಾಡ್ತೀವಿ. ಸ್ವಚ್ಛತೆ ಆಗಿರ್ಬೋದು, ಗಿಡ ನೆಡೋದಿರ್ಬೋದು, ಅಥವಾ ಹಳ್ಳಿಗಳಲ್ಲಿ ಮಳೆ ನೀರು ಇಂಗು ತಾಣಗಳು. ಯಾಕಂದರೆ ಇವಾಗ ನೀವು ನೋಡಿರ್ತೀರ, ಮಳೆ ಬಂದರೆ ಮಾತ್ರ ಬೆಳೆಗಳೆಲ್ಲ ಆಗುತ್ತೆ. ಬಟ್ ಹಳ್ಳಿಗಳಲ್ಲಿ ಯಾವುದೋ ಕೆರೆಗಳಿಲ್ಲ, ಆ ಥರದ್ದೆಲ್ಲ ಇರಲ್ಲ. ಇಂಗು ಗುಂಡಿಗಳನ್ನ ನಾವು ಮಾಡ್ತೀವಿ ಯುವಕರನ್ನ ಕರ್ಕೊಂಡು. ಮಳೆ ನೀರು ಬಂದಾಗ ಅಲ್ಲಿ ಶೇಖರಣೆ ಆಗುತ್ತೆ, ಅದನ್ನು ಅವರು ಸದ್ಬಳಕೆ ಮಾಡ್ಕೋಬೋದು. ಈ ರೀತಿಯಾಗಿ ಹಾಗೆ ಯುವಕರನ್ನ ನಾವು ಪ್ರಚೋದನೆ ಮಾಡ್ತೀವಿ. ಈಗ ಯುವ ಸಬಲೀಕರಣದಿಂದ ಮತ್ತೊಂದು ಕಾರ್ಯಕ್ರಮ ಲಾಂಚ್ ಆಗಿತ್ತು, 400 ಕೋಟಿದು. ಏನಪ್ಪ ಅದು ಅಂದರೆ ಸ್ವಾಮಿ ವಿವೇಕಾನಂದ ಸ್ವಸಹಾಯ ಸಂಘ. ಈ ಹಳ್ಳಿಗಳಲ್ಲಿರೋ ಯುವಕರು ಒಂದು ಸ್ವಸಹಾಯ ಸಂಘ ಮಾಡ್ಕೋಬೇಕು. ಅದನ್ನು ರಿಜಿಸ್ಟರ್ ಮಾಡಿದ್ರೆ ಸ್ವಾಮಿ ವಿವೇಕಾನಂದ ಹೆಸರಲ್ಲಿ ಅವ್ರಿಗೆ ಕೂಡ ಫಂಡಿಂಗ್, ಲೋನ್, ಬೇರೆ ಸ್ವಸಹಾಯ ಸಂಘಗಳಿಗೆ ಏನು ಸಿಗುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಅವ್ರಿಗೂ ಕೂಡ ಸಾಲ ಸೌಲಭ್ಯ ಸಿಗುತ್ತೆ. ಇದರಿಂದ ಅವರು ಸಣ್ಣ ಪುಟ್ಟ ವ್ಯವಹಾರಗಳನ್ನ ಮಾಡ್ಕೋಬೋದು. ಯುವಕರಿಗೆ ಕೆಲವೊಮ್ಮೆ ಶಾಲೆ ಓದೋಕ್ಕೆ ಇಷ್ಟ ಇರಲ್ಲ, ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ. ಅಪ್ಪ ಅಮ್ಮ ಒಪ್ಪಲ್ಲ, ಓದು ಅಂತಾರೆ. ಆ್ಯಕ್ಚುಲಿ ಈ ಥರ ಅವರಿಗೆ ಸಾಲ ಕೊಡೋರು ಯಾರೂ ಇರಲ್ಲ. ನೋಡಿ, ಈ ಥರ ಅನೇಕ ಯೋಜನೆಗಳಿದೆ. ಆತ್ಮನಿರ್ಭರ್ ಭಾರತ್ ಕೊಡುತ್ತೆ. ಯೂತ್ ಎಂಪವರ್ಮೆಂಟು ಅಥವಾ ಎಂಟ್ರಪ್ರಿನರ್ಶಿಪ್ ಡೆವಲಪ್ ಮಾಡೋ ಅನೇಕ ಪ್ರಾಜೆಕ್ಟ್ಗಳಿದೆ. ಏಂಜಲ್ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ. ನಿಮ್ಮ ಐಡಿಯಾ ಚೆನ್ನಾಗಿದ್ದರೆ ಸಾಕು, ಅನೇಕ ರೀತಿಯಾದ ಬಿಸ್ನೆಸ್ಗಳನ್ನ, ವ್ಯವಹಾರಗಳನ್ನ ನೀವು ಮಾಡ್ಬೋದು. ನಾನು ಹೇಳೋದು ಒಂದೇ ದಾರಿ ಅಲ್ಲ, ಬರೀ ಕೆಲಸಕ್ಕೆ ಹೋಗೋರು ಮಾತ್ರನೇ ದುಡಿಯೋದಲ್ಲ. ಸ್ವಂತ ಬಿಸ್ನೆಸ್ ಮಾಡಿದ್ರೆ ಮಾತ್ರ ನಮ್ಮ ರಾಷ್ಟ್ರ ಇನ್ನಷ್ಟು ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಷ್ಟೇ ಅಲ್ಲದೆ ನೀವು ಹಳ್ಳಿಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡಿ. ಈಗ ಕಸದ ಸಮಸ್ಯೆ ಹೆಚ್ಚಾಗಿದೆ. ತುಂಬ ಜನ ನಾವು ನೋಡಿ, ಕೆಲವೊಂದು ಕಡೆ ಝೀರೋ ಗಾರ್ಬೇಜ್ ಕಿಚನ್ಸ್ ಇದೆ, ಝೀರೋ ಗಾರ್ಬೇಜ್ ಏರಿಯಾಗಳು. ಹೇಗೆ ಮಾಡೋದು? ಈ ಝೀರೋ ಗಾರ್ಬೇಜ್ ಏರಿಯಾ ಮಾಡೋದಕ್ಕೆ ನಿಮ್ಮಂಥ ಯುವಕರೇ ಬೇಕು. ನಮಗೆ ಯುವ ಜನತೆ ಎಲ್ಲ ಒಂದಾಗಿ ಒಂದು ಟೀಮ್ ಕಟ್ಕೊಳ್ಳಿ ಆ ಏರಿಯಾದಲ್ಲಿ. ಈ ಗಾರ್ಬೇಜ್ ಅನ್ನೋದು ಒಂದು ಸಮಸ್ಯೆ ಇದೆ, ಹಾಗೆ ನೀರಿನ ಒಂದು ಸಮಸ್ಯೆ. ಈ ಸಮಸ್ಯೆಗಳ ಕುರಿತು ಒಂದು ಹೊಸ ಆಲೋಚನೆನ ತನ್ನಿ ನೀವು. ಮೊನ್ನೆ BBMP ಅವರು ಒಂದು BCU ಯೂನಿವರ್ಸಿಟಿ ಜೊತೆಗೆ ಒಂದು ಕಾರ್ಯಕ್ರಮ ಲಾಂಚ್ ಮಾಡಿದರು. ಅದರಲ್ಲಿ ಹಾಗೆ ಅವರು ಜ್ವಲಂತ ಸಮಸ್ಯೆಗಳಿಗೆ ಒಂದು ಉದಾಹರಣೆ
ಕೊಡಬೇಕು ಯುವಜನತೆ, ಆಮೇಲೆ ಅದಕ್ಕೆ ಫಂಡಿಂಗ್ ಕೊಟ್ಟು ಅದನ್ನು ಅನುಷ್ಠಾನ ಮಾಡ್ತಾರೆ. ಈ ರೀತಿಯಾಗಿ ನಿಮ್ಮಷ್ಟು ಮೆಚ್ಯೂರ್ಡ್ ಯಾರೂ ಇಲ್ಲ. ಯುವಜನತೆ ಅಷ್ಟು ನಾಲೆಜಬಲ್ಲು, ಶಕ್ತಿಯುತವಾದಂಥ ಜನ ಬೇರೆ ಯಾರೂ ಇಲ್ಲ. ಅವರಿಗೆ ಹೊಸ ಹೊಸ ಐಡಿಯಾಸು, ಈ ಟೆಕ್ನಾಲಜಿ ಇವೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ಯಾಕೆ ಅದನ್ನು ನಮ್ಮ ಸಾಮಾಜಿಕ ಸಮಸ್ಯೆಗಳಲ್ಲಿ ತೊಡಗಿಸ್ಕೋಬಾರ್ದು? ಅದನ್ನು ನಾವು ಸಮಸ್ಯೆನ ಬಗೆಹರಿಸಲಿ ನಿರತರಾದರೆ ನಿಜವಾಗ್ಲೂ ಕೂಡ ನಿಮಗೆ ಯಾವ ಒಂದು ಡಿಪ್ರೆಷನು, ಸ್ಟ್ರೆಸ್ಸು ಬರಲ್ಲ. ಹೊಸ ಹೊಸ ಆಲೋಚನೆ ನಿಮ್ಮಲ್ಲಿ ಹರಿತಾರೋದನ್ನ ನೀವು ಚಾಲನೆ ಮಾಡ್ತೀರಾ. ಅದ್ರ ಜೊತೆಗೆ ಸಮಾಜಕ್ಕೊಂದು ಸೊಲ್ಯೂಷನ್ ಕೊಡ್ತೀರಾ. ಹಾಗೆ ನೀವು ಅದರ ಮೂಲಕ ಒಂದು ಸೋಷಿಯಲ್ ಹೀರೋ ಆಗ್ಬೋದು, ಸೋಷಿಯಲ್ ಹೀರೋಯಿನ್ ಆಗ್ಬೋದು. ನೋಡಿ, ಚಿತ್ರನಟಿಯರಿಗೂ ಪಿಕ್ಚರ್ ಓಡಿದ್ರೆ ಮಾತ್ರ ಅಷ್ಟು ಬೆಲೆ ಬರುತ್ತೆ, ಫ್ಲಾಪ್ ಆದ ತಕ್ಷಣ ಬೆಲೆ ಹೊಟ್ಟೋಗುತ್ತೆ. ಆದರೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಹೀರೋಯಿನ್ ಆದರೆ ಲೈಫ್ ಟೈಮ್ ಅದು. ಹಾಗೆಯೇ ನೀವು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ರೀಲ್ಸ್ ಮಾಡಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಬೋದು. ಹೆಚ್ಚು ಖರ್ಚೇನಾಗಲ್ಲ, ಆದರೆ 100 ಜನ ಅದರ ಸಮಸ್ಯೆದಿಂದ ಹೊರಗೆ ಬರ್ತಾರೆ. ಈ ಥರ ಸಮಸ್ಯೆಗೆ ಪರಿಹಾರ ನೀಡೋದ್ರ ಮೂಲಕ ನೀವು ಖಂಡಿತವಾಗಿ ಸೋಷಿಯಲ್ ಹೀರೋಯಿನ್ ಆಗ್ತಾ ಇಡೀ ಜಗತ್ತಿಗೆ ಒಂದು ಮಾದರಿ ಆಗ್ಬೋದು ಅಂತ ಹೇಳ್ತೀನಿ. ನಿಜ. ಮತ್ತು ಇವತ್ತು ಇಂಟರ್ನ್ಯಾಷನಲ್ ಆ ಒಂದು ಡ್ರಗ್ ಅಬ್ಯೂಸ್ಗೆ ವಿರೋಧಿಸುವಂತಹ ದಿನವಾಗಿ ನಾವು ಗಮನಿಸ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನವಾಗಿ ಆಚರಿಸ್ತಾ ಇದ್ದೀವಿ. ಈ ರೀತಿ ಮಾದಕ ವಸ್ತು ವ್ಯಸನ ಶುರು ಆಗೋದು ಮೊದಲಿಗೆ ಸಿಗರೇಟಿಂದ. ಅದು ಏನೋ ಸ್ಟೈಲ್ ಸ್ಟೇಟ್ಮೆಂಟ್ ಇದ್ದಂಗೆ ಸಿಗರೇಟ್ ಸೇರೋದು. ಆಮೇಲೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದರೆ ಕುಡಿತ. ಅದರ ನೆಕ್ಸ್ಟು ಡ್ರಗ್ಸಿಗೆ ಹೋಗ್ಬಿಟ್ರಂತೂ ಹಿಡಿಯೋಕೆ ಆಗೋದಿಲ್ಲ. ಆದರೆ ಇವೆಲ್ಲ ಮಾಡೋದ್ರಿಂದ ಚಟದ ದಾಸರಾಗ್ತಾ ಇದ್ದೀರಾ ನೀವು. ಇದರಿಂದ ಸಮಾಜಕ್ಕಂತೂ ಖಂಡಿತ ಉತ್ತಮವಾದಂಥ ಸಂದೇಶ ಹೋಗಲ್ಲ. ನಿಮ್ಮ ಮುಂದೆ ನಿಂತಿರುವಂಥ 4 ಜನ ಎಳಸು ಹುಡುಗರ ಮುಂದೆ ನೀವು ಹೀರೋ ಅನ್ಸ್ಕೋಬಹುದಷ್ಟೇ. ಆದರೆ ಸಮಾಜದ ಕಣ್ಣಿಗೆ ನೀವು ದುಷ್ಟರಾಗಿ ಕಾಣ್ತೀರಾ. ಮಾದಕ ವಸ್ತು ವ್ಯಸನಿಗಳ ಹಾಗೆ, ದಾಸರ ಹಾಗೆ ಕಾಣ್ತೀರಾ. ಇನ್ನೊಂದು ಸ್ವಲ್ಪ ದಿನಗಳಾದ್ಮೇಲೆ ರೋಗಿಷ್ಠರಾಗಿ ಕಾಣ್ತೀರಾ. ಆದ್ರೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ನಿಜವಾದ ಹೀರೋ ಆಗಿ ಕಾಣ್ತೀರಾ ಅಲ್ವಾ? ಇದೇ ಸಮಯವನ್ನ, ಇದೇ ಹಣವನ್ನ ನೀವು ಸಮಾಜ ಸೇವೆಗೆ ವಿನಿಯೋಗಿಸಿದ್ರೆ ಅಥವಾ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಉಪಯೋಗಿಸ್ಕೊಂಡ್ರೆ, ಅದು ಸಾಹಿತ್ಯ, ಸಾಂಸ್ಕೃತಿಕ, ಕ್ರೀಡಾ ಕ್ಷೇತ್ರ ಯಾವುದ್ರಲ್ಲೇ ಇರಬಹುದು, ಅದಕ್ಕೆ ಬೇಕಾದಂತಹ ಟ್ರೈನಿಂಗ್ ಇರಬಹುದು, ರಿಸರ್ಚ್ ಮೆಟೀರಿಯಲ್ ಇರಬಹುದು, ಈ ರೀತಿ ಉತ್ತಮವಾದಂತಹ ವಿಚಾರಗಳ ಕಡೆಗೆ ನಿಮ್ಮ ಸಮಯ, ನಿಮ್ಮ ಹಣವನ್ನು ನೀವು ವಿನಿಯೋಗಿಸಿದ್ರೆ ನಿಜಕ್ಕೂ ಸೋಷಿಯಲ್ ಹೀರೋಗಳಾಗ್ತೀರಿ ನೀವು ಅಂತ ಅಲ್ವಾ? ಹೌದು. ಮತ್ತು ನಮ್ಮ ಮಾತುಕತೆಯ ಮತ್ತೊಂದು ಹಂತ ಏನು ಅಂತಂದರೆ, ವ್ಯಸನಿಗಳನ್ನ ಚಟದಿಂದ ಹೊರಗೆ ತರೋದಕ್ಕೆ ಡಿ ಅಡಿಕ್ಷನ್ ಸೆಂಟರ್ಗಳಿರುತ್ತೆ. ಡಿ ಅಡಿಕ್ಷನ್ ಸೆಂಟರ್ಗೆ ಸೇರಿಸ್ಬಿಟ್ರೆ ಕರ್ತವ್ಯ ಮುಗೀತು ಅಂತ ಅಲ್ಲ, ಅಲ್ಲಿಂದ ಆಚೆ ಬಂದ್ಮೇಲೆ ನೋಡ್ಕೊಳ್ಳೋದು ಕೂಡ ಮತ್ತೊಂದು ಚಾಲೆಂಜ್ ಆಗಿರುತ್ತೆ. ಹಾಗಿರ್ಬೇಕಾದ್ರೆ ಕುಟುಂಬದ, ಸಮಾಜದ, ಸ್ನೇಹಿತರ ಪಾತ್ರ ಏನು ಡಿ ಅಡಿಕ್ಷನಲ್ಲಿ? ಡಿ ಅಡಿಕ್ಷನಲ್ಲಿ ಬರೀ ಸೆಂಟ್ರದ ಪಾತ್ರ ಮಾತ್ರ ಇರಲ್ಲ, ಅವ್ರು ಹೊರಗೆ ಬಂದಮೇಲೆ ಇರೋವಂಥ ಪಾತ್ರನೇ ಬಹಳ ಮುಖ್ಯ. ಕುಟುಂಬದವರು ಮತ್ತೆ ಅವ್ರಿಗೆ ಅದೇ ಮುಂಚಿನ ರೀತಿಯಾಗಿ ಸ್ಪಂದಿಸದೇ ಇದ್ದರೆ ಮತ್ತೆ ವ್ಯಸನಿಗಳಾಗೋ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಒಮ್ಮೆ ಡಿ ಅಡಿಕ್ಷನಿಂದ ಹೊರಗೆ ಬಂದಿರೋವಂಥ ಮಗು ಬಂದ ನಂತರ ತುಂಬ ಕೇರ್ ಮಾಡಿ, ಪ್ರತಿಯೊಂದು ವಿಷಯನ ಗಮನಿಸಿ, ಕೇರಿಂಗ್ ಆ್ಯಂಡ್ ಶೇರಿಂಗ್ ಅಂತ ಹೇಳ್ತೀವಿ, ತುಂಬ ಪ್ರೀತಿ ಹಾಗೂ ವಾತ್ಸಲ್ಯದಿಂದ ನೋಡಿಕೊಂಡ್ರೆ ಎಂಥ ಮಗುನೂ ಚೇತರಿಸ್ಕೊಳ್ಳುತ್ತೆ. ಅದರಿಂದ ಹೊರಗೆ ಬಂದಮೇಲೆ ನೀವು ಅವ್ರ ಜೊತೆಗಿರಬೇಕು, ಅವ್ರ ಜೊತೆಗೆ ಸಮಾಜ ಕಾರ್ಯಗಳನ್ನ ಮಾಡಿ, ಅವ್ರನ್ನ ಹೆಚ್ಚೆಚ್ಚು ಒಳ್ಳೆ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳಿ. ಮನೆಯ ಮೊದಲ ಪಾಠಶಾಲೆ ಅಂತಾರೆ. ಫಸ್ಟು ತಂದೆ ತಾಯಿ ತೊಡಗಿಸ್ಕೋಬೇಕು. ಯಾಕಂದರೆ ನೀವು ಹೇಳೋದ್ರಿಂದ ಅದು ಸಮಸ್ಯೆ ಆಗೋಲ್ಲ. ನೀವೇನು ಮಾಡ್ತಿರೋ, ತಂದೆ ತಾಯಿ ಪೋಷಕರು ಏನು ಮಾಡ್ತಾರೋ ಅದನ್ನೇ ಮಕ್ಕಳು ಮಾಡ್ತಾರೆ. ಅದರಿಂದ ನೀವು ಸಮಯ ಕೊಡಿ, ನಿಮ್ಮಲ್ಲಿ ಒಂದು ಪ್ರೀತಿಯಾದ ವಾತಾವರಣ, ಒಂದು ಒಳ್ಳೆ ಕುಟುಂಬದ ವಾತಾವರಣನ ನಿರ್ಮಾಣ ಮಾಡಿ, ಅವ್ರನ್ನ ಹಾಗೆ ಯಾರು ವ್ಯಸನ ಮುಕ್ತರಾಗಿರ್ತಾರೋ ಅವರಿಗೆ ಹೆಚ್ಚು ಸಮಯ ಕೊಡೋದ್ರ ಮೂಲಕ ಅಥವಾ ಅವ್ರನ್ನ ಸಾಮಾಜಿಕ ಒಂದು ಕಾರ್ಯಗಳಲ್ಲಿ, ಸೇವೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಅವ್ರನ್ನ ಎಂಗೇಜ್ ಮಾಡಿ, ಕಮ್ಯುನಿಟಿ ಎಂಗೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಮಾಡೋದ್ರ ಮೂಲಕ ಅವರು ಮತ್ತೆ ಚೇತರಿಸ್ಕೊತಾರೆ, ಮತ್ತೆ ಆ ಕಡೆ ಹೋಗಲ್ಲ. ನಿಜ. ಒಂದು ಮಾತಿದೆ, ಏನು ಅಂದರೆ, ಮಕ್ಕಳು ನಿಮ್ಮ ಮಾತನ್ನ ಕೇಳಲ್ಲ, ಆದರೆ ನಿಮ್ಮನ್ನ ನೋಡಿ ಕಲಿತಾರೆ, ನಿಮ್ಮ ಹಾಗೆ ಅನುಕರಣೆ ಮಾಡ್ತಾರೆ ಅಂತ. ಹಾಗಾಗಿ ತಂದೆ ತಾಯಿ ಹೆಚ್ಚು ಸಾಮಾಜಿಕವಾಗಿ ತೊಡಗಿಸ್ಕೊಂಡ್ರೆ, ಒಳ್ಳೆಯ ಆಚಾರ, ವಿಚಾರ, ಅಭ್ಯಾಸ, ಹವ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಅದನ್ನೇ ಮಕ್ಕಳು ವಾಪಸ್ ಇಮಿಟೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಂಥವ್ರ ಮಗಾಗಿ ನಾನು ಹೀಗೆ ಮಾಡೋಕ್ಕೆ ಸಾಧ್ಯನಾ ಅಂತ ಅವ್ರಿಗೊಂದು ಕ್ವೆಶ್ಚನ್ ಇರುತ್ತೆ. ನಾನು ಹೀಗೆ ಮಾಡಬಾರ್ದು ಅನ್ನೋಂಥ ಒಂದು ನೈತಿಕ ಪ್ರಜ್ಞೆ ಅವ್ರ ಮನಸ್ಸಿನಲ್ಲಿ ಜಾಗೃತ ಆಗತ್ತೆ ಅಂತ ಅನಿಸುತ್ತೆ. ಮತ್ತು ಶಿಕ್ಷಕರ ಪಾತ್ರ ಕೂಡ ದೇಶವನ್ನು ಕಟ್ಟೋದ್ರಲ್ಲಿ, ಯುವಕರ ಮನಸ್ಸನ್ನು ಪರಿವರ್ತಿಸೋದ್ರಲ್ಲಿ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗಿರ್ಬೇಕಾದ್ರೆ ನೀವು ಈಗಾಗಲೇ ಹೇಳ್ತಾ ಇದ್ರಿ, ನಿಮಾನ್ಸಿಂದ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ, ಶಿಕ್ಷಕರಿಗೆ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂತ. ಆ ಒಂದು ಕುರಿತಾಗಿ ಹೇಳಿ. ಈಗ ಏನಾಗಿದೆ ಅಂದರೆ, ಶೈಕ್ಷಣಿಕ ಕ್ಷೇತ್ರದಲ್ಲೂ ಶಿಕ್ಷಕರು ಒಂದು ಮೆಷಿನ್ ರೀತಿಯೇ ಮಾಡ್ತಾರೆ. ಬರ್ತಾರೆ, ಅವರಿಗೆ ಟೈಮ್ ಇಲ್ಲ, ಪೋಷನ್ ಮುಗಿಸ್ಬೇಕು, ಹೋಗಬೇಕು. ಆದರೆ ನೋಡಿ, ನಮ್ಮ ಗುರುಗಳು, ನಾವು ಓದೋ ಟೈಮಲ್ಲಿ ನಮ್ಮ ಗುರುಗಳು
ಬರೀ ಪಾಠ ಹೇಳ್ತಿರ್ಲಿಲ್ಲ, ಜೀವನ ಸಂದೇಶ ಹೇಳ್ತಾಯಿದ್ರು, ಮೌಲ್ಯಗಳನ್ನ ಹೇಳ್ತಾಯಿದ್ರು, ಕತೆಗಳನ್ನ ಹೇಳ್ತಾಯಿದ್ರು, ಒಳ್ಳೆ ಒಳ್ಳೆ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾಯಿದ್ರು. ಆ ಥರ ಕೇಳಿ ಬೆಳೆದವ್ರು ನಾವು. ಆದರೆ ಅದೆಲ್ಲ ಮಾಯವಾಗ್ತಿರೋ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, NSS ನಿಮಾನ್ಸ್ ಜೊತೆಗೆ ಗೂಡಿ ಲೈಫ್ ಸ್ಕಿಲ್ ಜೀವನ ಕೌಶಲ್ಯ ತರಬೇತಿನ ಶಿಕ್ಷಕರಿಗೆ ಅಂದರೆ ಎಲ್ಲ ಪ್ರೊಫೆಸರ್ಸ್, ಎಲ್ಲ ಯೂನಿವರ್ಸಿಟಿ ಟೀಚರ್ಸ್ಗೂ ಏರ್ಪಾಡು ಮಾಡ್ತು. ಸುಮಾರು 5,500-10,000 ಟೀಚರ್ಸ್ ಈಗ ಟ್ರೈನ್ಡ್ ಆಗಿದ್ದಾರೆ. ಅವರಿಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಅವರು ಅದನ್ನು ಮಕ್ಕಳಲ್ಲಿ ಕೂಡ ಮಾಡಬೇಕು. ಯಾಕಂದರೆ ತುಂಬ ರೀಚಲಬಿಲಿಟಿ ಇರಲಿ ಅಂತ. ಸುಮಾರು 5 ಲಕ್ಷ ಯುವಕರನ್ನ ಈಗ ಅದು ತಲುಪಿದೆ. ಜೀವನ ಕೌಶಲ್ಯ ತುಂಬ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಜೀವನ ಅನ್ನೋದು ಒಂದು ಸುಂದರವಾದ ಒಂದು ಬದುಕು, ಅದನ್ನು ನಾವು ಸುಂದರವಾಗೇ ಇಟ್ಕೊಳ್ಬೇಕು. ಸೊ ಅದು ಈ ಒಂದು ಮಾಡ್ರನ್ ಪಾಶ್ಚಾತ್ಯ ಶೈಲಿಯ ಜೀವನ ಶೈಲಿಯಲ್ಲಿ ಅದೆಲ್ಲ ಒಟ್ಟೋಗಿದೆ. ಮತ್ತು ಅದನ್ನು ಬರಬೇಕು ಅಂತ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀವಿ. ಈಗಲೂ ಕೂಡ ನಡೀತಾ ಇದೆ. ಯಾರಿಗಾನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಿದ್ರೆ ನಮ್ಮ ನಿಮಾನ್ಸಲ್ಲಿ ಡಾಕ್ಟರ್ ಪ್ರದೀಪ್ ಸರ್ ಅಂತ ಇದ್ದಾರೆ, ಅಲ್ಲಿ ಅವರೇ ಹೆಡ್, ಅದಕ್ಕೆ ಮುಖ್ಯಸ್ಥರು ಜೀವನ ಶೈಲಿ. ಅಥವಾ ನಮ್ಮನ್ನು ಅಪ್ರೋಚ್ ಮಾಡ್ಬೋದು ನೀವು. ಸೊ ಇದರ ಅಪ್ರೋಚ್ ಮಾಡೋದ್ರ ಮೂಲಕ, ಅಥವಾ ಕಾಲೇಜ್ಗಳಲ್ಲಿ ನಾವು ಆಲ್ರೆಡಿ ಸರ್ಕ್ಯುಲರ್ ಕಳಿಸಿರ್ತೀವಿ, ಯಾರು ಬೇಕಾದ್ರೂ ಇದನ್ನು ಭಾಗವಹಿಸಿ 7 ದಿನ ಕಾರ್ಯಕ್ರಮ ಇದು ಫ್ರೀ, ಊಟ ವಸತಿ ಜೊತೆಗೆ ಕೊಡ್ತೀವಿ. ನಮ್ಮ ಬದುಕು ಎಷ್ಟು ಸುಂದರವಾಗಿದೆ ಅಂತ ಈ ಒಂದು ತರಬೇತಿಯಿಂದ ನಮ್ಗೆ ಗೊತ್ತಾಗುತ್ತೆ. ಇದನ್ನು ಬೇರೆಯವ್ರ ಜೊತೆ ಕೂಡ ಹಂಚ್ಕೊಳ್ಳೋದ್ರ ಮೂಲಕ ಅವ್ರನ್ನೂ ಕೂಡ ಯಾವುದೇ ಒಂದು ಉತ್ತಮ ಜೀವನ ಶೈಲಿ ಇದ್ದರೆ ಯಾವ ತೊಡಕುಗಳು ಅಲ್ಲಿ ಬರೋಲ್ಲ. ಚೆನ್ನಾಗಿ ಜೀವಿಸ್ಬೋದು. ಪ್ರತಿ ಕ್ಷಣನ ಅನುಭವಿಸಿ, ಪ್ರತಿ ಕ್ಷಣನೂ ಒಂದು ಮೆಮೊರಬಲ್ ಆಗಿರೋ ಥರ ನಾವು ನೋಡ್ಕೋಬೇಕು. ಯಾವಾಗ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲು ಇರೋವಂಥ ನಮ್ಮ ಕುಟುಂಬಸ್ಥರೆಲ್ಲ ಚೆನ್ನಾಗಿರ್ತಾರೋ, ನಮ್ಮ ದೇಶ, ನಮ್ಮ ಸಮಾಜ ಕೂಡ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಮಗೋಸ್ಕರ ಆದರೂ ನಾವು ಇದನ್ನು ಮಾಡಬೇಕು. ನಿಜ. ಮತ್ತು ಈಗಾಗಲೇ ನಿಮ್ಮ ಮಾತುಕತೆಯನ್ನು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ, ಸಮಾಜ ಸೇವೆಯಲ್ಲಿ ತುಂಬಾ ಚೆನ್ನಾಗಿ ತೊಡಗಿಸ್ಕೊಂಡಿದ್ದೀರಿ ನೀವು. ಅದಕ್ಕೆ ಎಷ್ಟೋ ಮುಖಗಳಿದೆ. ಗಿಡ ನೆಡೋದು, ಹಾಗೆ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು, ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನ ಮಾಡೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಯಾಂಪ್ಗಳನ್ನ ಮಾಡೋದು, ಹಾಗೆ ಜಾಬ್ ಮೇಳಗಳನ್ನ ಆರ್ಗನೈಸ್ ಮಾಡೋದು, ಈ ರೀತಿ ಸಾಕಷ್ಟು ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಈ ಎಲ್ಲ ಚಟುವಟಿಕೆಗೂ ನೀವೊಬ್ಬರು ಗುರುವಾಗಿ ನಿಂತ್ಕೊಳ್ಬಹುದು, ಆದರೆ ನಿಮ್ಮ ಜೊತೆಯಾಗಿ ಬೆನ್ನೆಲುಬಾಗಿ ನಿಲ್ಲುವಂಥ ಶಿಷ್ಯವರ್ಗ ಇದೆಯಲ್ಲ, ಆ ಶಿಷ್ಯವರ್ಗದ ಕುರಿತಾಗಿ ಹೇಳಿ, ನಿಮ್ಮ ವಾಲಂಟಿಯರ್ಸ್ನ ಕುರಿತಾಗಿ ಹೇಳಿ. ಯಾಕೆಂದ್ರೆ ಮುಕ್ಕಾಲ್ವಾಸಿ ವಾಲಂಟಿಯರ್ಸ್ ಎಲ್ಲರೂ ಕೂಡ ಈ ಯುವತಿಯರೇ ಆಗಿರ್ತಾರೆ. ಅದೊಂದು ಬಗೆಯ ಪ್ರೇರಣೆ ಆಗಬಹುದು ಅಂತ. ನನಗೆ ಈ ಯುವಕರಂದರೆ ಯಾಕೆ ಇಷ್ಟ ಅಂದರೆ, ನಾನು ಸ್ವಾಮಿ ವಿವೇಕಾನಂದ ಫಾಲೋಯರು. ಅವ್ರು ಯಾವಾಗಲೂ ಹೇಳ್ತಾರೆ, ಅವ್ರು ಹೇಳಿದ್ರು ಒಮ್ಮೆ 100 ಜನ ಯುವಕರನ್ನ ಕೊಡಿ, ಇಡೀ ದೇಶದ ಚಿತ್ರಣ ಬದಲಿಸ್ತೀನಿ ಅಂತ. ನಾವು ಹೇಳೋದಂಗೆ ನಮ್ಮ ಫ್ಯೂಚರ್ ಅಂದರೆ ನಮ್ಮ ಯುವ ಜನತೆ. ಆ ಯುವ ಜನತೆನ ನಾವು ಹೇಗೆ ತೊಡಗಿಸ್ಕೋಬೇಕು. 2016ರಲ್ಲಿ ನಾನು ಕೃಷ್ಣ ಕಾಲೇಜಲ್ಲಿ ಕೆಲಸ ಮಾಡುವಾಗ ನಾನು NSS ಎಷ್ಟು ತೊಡಗಿಸ್ಕೋತಾ ಇದ್ವಿ, ಎಷ್ಟು ಆ್ಯಕ್ಟಿವಿಟಿ ಮಾಡ್ತಿದ್ವಿ ಅಂದರೆ, ರಾಷ್ಟ್ರ ಪ್ರಶಸ್ತಿ, ಇಡೀ ಕರ್ನಾಟಕಕ್ಕೆ ಒಂದೇ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು, ಅದು ನನ್ನ ಸ್ಟೂಡೆಂಟ್ ವಿದ್ಯಾ ಅಂತ ಹೇಳಿ. ಹಾಗೆಯೇ ನನಗೆ ಅವಾಗ ಅನಿಸ್ತು, ಅವರು ಇವಾಗ NSS ಇರೋದೇ 2 ವರ್ಷ, ಅದಾದಮೇಲೆ ಏನು ಮಾಡೋದು? ಅದಾದಮೇಲೆ ಅವ್ರು ಮಾಡಬೇಕಾಗಿರೋದು 2 ವರ್ಷ ತರಬೇತಿ ಆದಮೇಲೆ ಅವರೇ ಸ್ವಂತ NGOಗಳನ್ನ ಓಪನ್ ಮಾಡ್ಕೋತಾರೆ, ಸಮಾಜದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ಎಷ್ಟೋ ಉದಾಹರಣೆಗಳಿದೆ. ನಮ್ಮ ಸ್ಟೂಡೆಂಟ್ಸ್ಗಳು ಎಷ್ಟೋ NGO ಮಾಡ್ತಾರೆ. ಕೆಲವೊಬ್ಬರು IAS KS ಆಫೀಸರ್ ಟ್ರೈನಿಂಗ್ ಕೊಡ್ತಾರೆ, ಕೆಲವರು ಅವರೇ ಪರೀಕ್ಷೆ ಬರಿತಾ ಇದ್ದಾರೆ. ಹಾಗೆ ಒಬ್ಬ ಹುಡುಗ ಇದ್ದಾನೆ ಸಂಜಯ್ ಅಂತ ಹೇಳಿ, ಆ ಹುಡುಗ ಅಂತ ಎಲ್ಲ ಕಡೆ ಗೌರ್ಮೆಂಟ್ ಶಾಲೆಗಳಿಗೆ ಪುಸ್ತಕ ವಿತರಣೆ ಮಾಡ್ತಾರೆ. ಇನ್ನೊಂದು ಟೀಮ್ ಇದೆ, ಅವರು ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೂ ಹೋಗಿ ಪೇಂಟ್ ಮಾಡ್ತಾರೆ. ಆಮೇಲೆ ದುರಸ್ತಿಯಲ್ಲಿರೋ ಶಾಲೆನ ಮತ್ತೆ ಎತ್ತಿಡಿತಾರೆ. ಈ ಥರ ಸಾಮಾಜಿಕ ಜವಾಬ್ದಾರಿನ ಅವರು ಮೈಗೂಡಿಸ್ಕೊಂಡಿದ್ದಾರೆ. ಆಮೇಲೆ ಇದರಲ್ಲಿ ತುಂಬ ಜನ, ಒಂದಿಬ್ಬರು IAS ಆಫೀಸರ್ ಆಗಿದೆ, ಕೆಲವೊಬ್ಬರು ತಮ್ಮ ಸ್ವಂತ ಕಂಪನಿ ಮಾಡಿ, ತಮ್ಮ ಸ್ಟಾರ್ಟಪ್ ಮಾಡಿ ಅನೇಕ ಜನರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಹೀಗೆ ಪ್ರತಿಯೊಬ್ಬ ಯುವತಿಯರು ಕೂಡ ಸಮಾಜದ ಕುರಿತಾಗಿ ಕಾಳಜಿಯನ್ನು ವಹಿಸಿದರೆ ನಮ್ಮ ದೇಶ ಖಂಡಿತವಾಗ್ಲೂ ಕೂಡ ಯಾವುದೋ ಎತ್ತರಕ್ಕೆ ಏರ್ಬಿಡುತ್ತೆ ಅಂತ ಅನಿಸುತ್ತೆ. ಅಂದರೆ ಆ ಒಂದು ಪೊಟೆನ್ಷಿಯಲ್ ಇರುತ್ತೆ ಯುವತಿಯರಿಗೆ, ಆ ಒಂದು ಪೊಟೆನ್ಷಿಯಲ್ ಎನರ್ಜಿ ಎಲ್ಲೋ ಲೋಪ ಆಗಿ ಹೋಗ್ತಾ ಇರುತ್ತೆ. ಈ ರೀತಿ ಮಾದಕ ವಸ್ತುಗಳ ವ್ಯಸನದಲ್ಲಿ ಇರಬಹುದು, ಇಲ್ಲ ಅಂತಂದರೆ ಲೋನ್ಲಿನೆಸ್ ಅಂತ ಹೇಳಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ಮಾಡ್ಕೊಳ್ಳೋವಂಥದ್ದು ಇರಬಹುದು. ಆಮೇಲೆ ಇನ್ನೊಂದು ತುಂಬ ದೊಡ್ಡ ತೊಂದರೆ ಯುವತಿಯರಲ್ಲಿ ಕಾಣ್ತಾ ಇರೋದೇನು ಅಂತಂದರೆ, ತುಂಬ ಸಣ್ಣ ವಯಸ್ಸಿಗೆ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದುಬಿಟ್ಟಿರ್ತಾರೆ. ಅದನ್ನೇ ದೊಡ್ಡ ಸಮಸ್ಯೆ ಮಾಡ್ಕೊಂಡ್ಬಿಡ್ತಾರೆ ಆ್ಯಕ್ಚುಲಿ. ಅದು ಆ ಹೊತ್ತಿನ ಇನ್ಫ್ಯಾಚುಯೇಷನ್ ಅಷ್ಟೇ. ಈ ರೀತಿ ಇದು ಒಂದು ಕೂಡ ಪಾಸ್ ಆನ್ ಮೂಮೆಂಟ್ ಆಗತ್ತೆ ಅನ್ನೋಂತಹ ಅರಿವೇ ಇರೋದಿಲ್ಲ. ಈ ಕಾರಣಕ್ಕಾಗಿ ಅವ್ರಿಗೇನೆ ಬಹುಶಃ ಮಾಡೋದಕ್ಕೆ ಬೇರೆ ಬೇರೆ ಚಟುವಟಿಕೆಗಳಿಲ್ಲದೆ ಇರೋ ಕಾರಣಕ್ಕೋ, ಏಕಾಂತದ ಕಾರಣಕ್ಕೋ, ಲೋನ್ಲಿನೆಸ್ನ ಕಾರಣಕ್ಕೋ ಈ ರೀತಿ ಬಲೆಯಲ್ಲಿ ಬಿದ್ದುಬಿಡ್ತಾರೆ. ಮತ್ತು ಅದು ಕೂಡ ಮತ್ತೊಂದು ದೊಡ್ಡ ವ್ಯಸನ ಆಗಿ ಬ್ರೇಕಪ್ ಆಯಿತು ಅಂತ ಹೇಳಿ ಸಿಗರೇಟ್ಗೆ ಶುರು ಮಾಡೋದು, ಕುಡಿತ ಶುರು ಮಾಡೋದು, ಮತ್ತಿನ್ಯಾವುದೋ ಚಟಕ್ಕೆ ಬೀಳೋದು, ಇಲ್ಲಾಂದರೆ ಕೆಟ್ಟ ಸಹವಾಸಕ್ಕೆ ಹೋಗೋದು, ಇಂಥದ್ದೆಲ್ಲ ಆಗ್ತಾ ಇರೋದನ್ನು ನಾವು ನೋಡ್ತಾ ಇರ್ತೀವಿ. ನಿಮ್ಮ ಒಂದು ಶಿಷ್ಯರು, ನಿಮ್ಮ ಹತ್ರ ಪಾಠ ಕಲಿಯುವಂಥ ಮಕ್ಕಳು
ಅವರನ್ನು ಈ ಎಲ್ಲದರಿಂದ ಹೊರತರೋಕ್ಕೆ ನೀವು ಅನುಸರಿಸಿದಂತಹ ಮಾರ್ಗಗಳು ಅವೇನಾದರೂ ಇದ್ರೆ ಹೇಳಬಹುದಾ? ನಾನು ಅವರಿಗೆ ಮೌಲ್ಯಯುತವಾದ ಕಥೆಗಳನ್ನ ಹೇಳ್ತೀನಿ. ನಾನು ಕಥೆಗಳು ಸುಮಾರು ಒಂದು 225 ಸ್ವಂತ ಕಥೆಗಳನ್ನ ಮಾಡಿದ್ದೀನಿ. ಮಕ್ಕಳಿಗೆ ಯಾವ ಮಕ್ಕಳೇ ಆಗಿರಲಿ, ಯಾವುದೇ ಏಜ್ ಆಗಿರಲಿ, ಕಥೆಗಳು ಕೇಳ್ತಾರೆ. ಕಥೆಗಳ ಮೂಲಕ ನಾನು ಕೆಲವೊಮ್ಮೆ ಅವರಿಗೆ ಮೋಟಿವೇಶನ್ ಮಾಡಿ ಒಂದು ಮಾರಲ್ನ ಹೇಳ್ತೀನಿ. ಇಲ್ಲಾಂದರೆ ನನ್ನ ಹತ್ರ ಕೆಲವು ಗೇಮ್ಸ್ಗಳಿದೆ. ಈಗಿನ ಯುವಕರನ್ನ ಅಟ್ರಾಕ್ಟ್ ಮಾಡಬೇಕಂದ್ರೆ ನೀವು ಬೋರಿಂಗ್ ಸ್ಪೀಚ್ ಕೊಟ್ಟರೆ ಆಗೋದಿಲ್ಲ. ಸೊ ಅದು ಗೇಮ್ಸ್ಗಳನ್ನ ಮೂಲಕ ಅವರಿಗೆ ನಾನು ಮಾರಲ್ನ ತಿಳಿಸ್ಕೊಡ್ತೀನಿ. ಅದಷ್ಟೇ ಅಲ್ಲದೆ ನಾನು ಅವ್ರನ್ನ ಎಂಗೇಜ್ ಮಾಡ್ತೀನಿ. ಸಂಡೇ ಫ್ರೀ ಇದ್ದೀರಾ ಮಕ್ಕಳೇ, ಕರ್ಕೊಂಡು ಹೋಗ್ತೀನಿ. ಒಂದೇ ನಮ್ಮದು ಬೆಟ್ಟಗಳಲ್ಲೂ ಕೂಡ ಈಗ ಗಿಡ ನೆಡ್ತಾ ಇದ್ದೀವಿ, ಯಾವುದೋ ಒಂದು ಸೋಷಲ್ ಆ್ಯಕ್ಟಿವಿಟಿ ಮಾಡ್ತೀವಿ. ಸೊ ಇಲ್ಲಾಂದರೆ ಒಂದು NGO ಆದರೂ ವಿಸಿಟ್ ಕೊಟ್ಟು ಹಿರಿಯ ನಾಗರಿಕರನ್ನ ವೃದ್ಧಾಶ್ರಮಕ್ಕೆ ವಿಸಿಟ್ ಕೊಟ್ಟು ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆ ನಮಗೆ ಗೊತ್ತಿರೋ ಸ್ಕಿಲ್ಲು ಡ್ಯಾನ್ಸ್ ಎಲ್ಲ ಮಾಡಿ ಅವ್ರು ಖುಷಿಪಡಿಸಿ ಬರ್ತೀವಿ. ಎಲ್ಲೋ ಒಂದು ಆತ್ಮತೃಪ್ತಿ. 1 ವಾರ 2 ವಾರ ಕರ್ಕೊಂಡು ಹೋದ್ವಿ. ನಮ್ದು ಈಗ ನಿರಂತರವಾಗಿ ಶುಕ್ರವಾರ NGO ವಿಸಿಟ್ ಇದ್ದೇ ಇದೆ. ಎಲ್ಲ ಮಕ್ಕಳು ಅಲ್ಲಿ ಹೋಗಿ ಹಿರಿಯರ ಜೊತೆ ಬೆರೀತಾರೆ. ಮತ್ತು ಮೊನ್ನೆ ಕೂಡ ಒಂದು ಹಿರಿಯರ ಜಾತ್ರೆ ಅಂತ ಮಾಡಿದರು. ನಂಗೆ ಬಹಳ ಖುಷಿಯಾಗುತ್ತೆ. ಯಾರು ಈ ಥರ ಮಕ್ಕಳು ಬಂದಿದ್ದಾರೆ ಸೋಷಿಯಲ್ ಸರ್ವಿಸಲ್ಲಿ, ಅವರು ಈಗ ಕೆಲಸಗಳಿಗೆ ಸೇರಿಕೊಂಡ್ರು ಕೂಡ ಅವರ ಒಂದು ಭಾಗ ಸಂಬಳದ ಒಂದು ಭಾಗನ ಅವರು ಸಮಾಜ ಸೇವೆಗೆ ಇವತ್ತು ಇಟ್ಟಿದ್ದಾರೆ. ನಮ್ಮ ಎಷ್ಟೋ ಮಕ್ಕಳು ಸ್ಕ್ರೈಬ್ ಆಗಿ ಪರೀಕ್ಷೆ ಬರೀತಾರೆ. ಆಮೇಲೆ ಒಂದು ಟೀಮ್ ಇದೆ, ಅವರು ಪ್ರತಿದಿನ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಅಡುಗೆ ಸಿದ್ಧಪಡಿಸಿ ಒಂದು 50-100 ಜನಕ್ಕೆ ಅವರೊಂದು 15 ಜನ ಟೀಮು ಎಲ್ಲರೂ ಒಂದೊಂದು ಊಟ ಪ್ಯಾಕೆಟ್ಗಳನ್ನ ತಗೊಂಡು ನಾನಾ ದಿಕ್ಕಿಗೆ ಹೋಗ್ತಾರೆ ಬೆಂಗಳೂರ್ದು. ಅಲ್ಲಿ ಯಾರು ಊಟ ಇಲ್ಲದೆ ಇರ್ತಾರೋ ಅವ್ರಿಗೆ ಹೋಗಿ ಊಟ ಕೊಟ್ಬಿಟ್ಟು ಬರ್ತಾರೆ. ನಂಗೆ ಬಹಳ ಖುಷಿ ಆ ಥರ ಕೆಲಸಗಳು ಇವ್ರು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೊಂದು ಜನ ಇದ್ದಾರೆ. ಸಚಿನ್ ಅನ್ನೋ ಹುಡುಗ ಇದ್ದಾನೆ, ಅವನು AS ಪರೀಕ್ಷೆ ಬರ್ತಿದ್ದಾನೆ ಮೊನ್ನೆ. ಆದರೆ ಪ್ರತಿ ನಮ್ಮ ಆ್ಯಕ್ಟಿವಿಟಿಯಲ್ಲಿ ಅವನು ಫಸ್ಟು. ಎಲ್ಲ ಆ್ಯಕ್ಟಿವಿಟಿ ಕರೀರಿ ಬರ್ತಾನೆ, ಅವನು ಬೇರೆಯವ್ರನ್ನ ತೊಡಗಿಸ್ಕೊತಾನೆ. ಆ ಥರ ಮಕ್ಕಳಿಗೆ ಕುಟುಂಬದ ಬಗ್ಗೆ ಗೌರವ ಇರುತ್ತೆ, ಸಮಾಜದ ಬಗ್ಗೆ ಗೌರವ ಇರುತ್ತೆ. ಅವ್ರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಇದೊಂದು ಪೂರಕ ಅಂತ ಹೇಳ್ತೀನಿ. ಈ ಥರ ತುಂಬ ಮಕ್ಕಳುಗಳಿದ್ದಾರೆ. ಕೆಲವರು MP ಆಫೀಸಲ್ಲೂ ಕೆಲಸ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸು. ಅಲ್ಲೂ ಕೂಡ ಈ ಥರ ಸೋಷಿಯಲ್ ಗ್ಯಾದ್ರಿಂಗ್ ಎಷ್ಟೊಂದು ಟ್ರಸ್ಟ್ಗಳು ಓಪನ್ ಮಾಡ್ಕೊಂಡಿದ್ದಾರೆ, NGOಗಳು ಓಪನ್ ಮಾಡ್ಕೊಂಡಿದ್ದಾರೆ. ಒಂದಲ್ಲ ಒಂದು ರೀತಿಯಾದ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರನ್ನ ನೋಡಿದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ದೇ ಆರ್ ಲಿವಿಂಗ್ ಎ ಲೈಫ್ ಲೈಕ್ ಎ ರೋಲ್ ಮಾಡೆಲ್. ಇನ್ನೊಬ್ಬರಿಗೆ ಪ್ರೇರಣೆ ಥರ ಬದುಕ್ತಾ ಇದ್ದಾರೆ. ಅವರು ಕೂಡ ನೀವು ಅವ್ರನ್ನ ಒಂದು ಸಲ ಮಾತಾಡಿಸಿ ನೋಡಿ, ಮುಂದಿನ ಕಾರ್ಯಕ್ರಮಗಳಲ್ಲಿ ತುಂಬ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ. ಅವ್ರ ಜೊತೆಗೆ ಅವ್ರ ಸುತ್ತಮುತ್ತಲು ಇರೋರನ್ನು ಕೂಡ ಅದೇ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಜ. ಒಬ್ಬರು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅಂತಂದರೆ ಅವರ ಸುತ್ತ ಇನ್ನೊಂದು 10 ಜನಕ್ಕೆ ಪ್ರೇರಣೆ ಆಗ್ತಾರೆ. ಅವರನ್ನು ಕೂಡ ಅವರ ಜೊತೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಕಾರಣದಿಂದಲೂ ಕೂಡ ನಿಮ್ಮ ಶಿಷ್ಯರು, ನಿಮ್ಮ ಸ್ಟೂಡೆಂಟ್ಸ್ ಬಹಳ ಮುಖ್ಯ ಅಂತ ಅನ್ನಿಸ್ತಾರೆ ನನಗೆ. ಇದೇ ರೀತಿ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಮತ್ತೊಂದು ಹಾಡಿನ ವಿರಾಮದ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಡಾಕ್ಟರ್ ಪೂರ್ಣಿಮಾ ಜೋಗಿ ಅವರೊಂದಿಗಿನ ಮಾತುಕತೆಯನ್ನು. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಓಪನ್ ಫೋರಂ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೂರ್ಣಿಮಾ ಜೋಗಿ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಮೇಡಮ್, ನಿಮ್ಮ ಮಾತುಕತೆಯನ್ನು ಕೇಳಿದ ಮೇಲೆ ಖಂಡಿತವಾಗ್ಲೂ ತುಂಬ ಜನಕ್ಕೆ ಅನಿಸಿರುತ್ತೆ, ನಾನು ಕೂಡ ಇದೇ ರೀತಿ ಇವರ ಜೊತೆ ಸೇರಿ ಏನಾದರೂ ಉತ್ತಮ ಕೆಲಸಗಳನ್ನ ಮಾಡಬೇಕು, ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಳ್ಬೇಕು ಅಂತ ಇರಬಹುದು, ಇಲ್ಲ ಅಂತಂದರೆ ನಿಮ್ಮ ಗೈಡೆನ್ಸ್ ಪಡ್ಕೊಳ್ಬಹುದು ಅಂತ ಇರಬಹುದು. ಈ ರೀತಿಯಾಗಿ ಅನಿಸಿರುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗಬಹುದಾ ಅಂತ? ನನ್ನ ಕಾಂಟ್ಯಾಕ್ಟ್ ನಂಬರ್ ಹೀಗಿದೆ: 8431 388 588. 8431 388 588 ಈ ನಂಬರ್ಗೆ ಅವ್ರು ಕರೆ ಮಾಡಬಹುದು. ಅದಕ್ಕೆ ಸಮಯದ ಒಂದು ಲಿಮಿಟ್ ಕೂಡ ಹೇಳ್ಬಿಡಿ, ಇಲ್ಲ ಅಂತಂದ್ರೆ ರಾತ್ರಿ ಕಾಲ್ಗಳು ಬಂದರೂ ಕಷ್ಟ ನಿಮಗೆ. ನೀವು ಸಾಮಾನ್ಯವಾಗಿ ಬಿಡುವಿರುವಂತಹ ವೇಳೆ ಬ್ಲಡ್ ಯಾರಿಗಾರು ರಿಕ್ವೈರ್ಡ್ ಇದ್ರು ಅದನ್ನು ಕೊಡಿಸ್ತೀನಿ. ಸೊ ಅದರಿಂದ ಸುಮಾರು ನನಗೆ 11:30-12 ಗಂಟೆ ಕಾಲ್ ಬಂದಿದ್ದು ಇದೆ ಹಾಸ್ಪಿಟಲಿಂದ. ಸೊ ನಾವು ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಬ್ಲಡ್ ಬ್ಯಾಂಕ್ಗಳ ಸಂಪರ್ಕ ಇರೋದ್ರಿಂದ ಯಾರಿಗಾನ ನೀಡಿದ್ರೆ ಇಂಥ ಬ್ಲಡ್ ಗ್ರೂಪು ಬ್ಲಡ್ ಬೇಕು ಅಂದರೆ ನಾವು ಅದನ್ನು ಕೂಡ ಒದಗಿಸ್ತೀವಿ. ಓಕೆ, ಅದಕ್ಕಾಗಿ ಕೂಡ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಓಕೆ. ಮತ್ತೆ ಇವತ್ತಿನ ದಿನ ತುಂಬ ಮಹತ್ವದ ದಿನ. ಯಾಕೆ ಅಂತಂದರೆ ಯುವಕ ಯುವತಿಯರಲ್ಲಿ ಜಾಗೃತಿ ಮೂಡಿಸಬೇಕಾದಂಥ ದಿನ. ಈ ಜಾಗೃತಿ ಒಂದು ದಿನ ಮೂಡಿಸೋವಂಥದ್ದಲ್ಲ, ಪ್ರತಿದಿನ ಮೂಡಿಸೋವಂಥದ್ದು, ಇಡೀ ವರ್ಷ ನೆನಪಿನಲ್ಲಿ ಇರಬೇಕು, ಇದನ್ನೆಲ್ಲ ಹೇಳ್ತೀವಿ ಸರಿ. ಆದರೆ ಒಂದು ದಿನ ಅಂತ ಫಿಕ್ಸ್ ಮಾಡಿದಾಗ ಆ ದಿನ ಹೇಳಿದ್ದು ಇಡೀ ವರ್ಷ ನೆನಪಿರುತ್ತೆ. ಮತ್ತು ಗೊತ್ತಿಲ್ಲ ಲೈಫ್ ಚೇಂಜಿಂಗ್ ಮೂಮೆಂಟ್ ಯಾರಿಗೆ ಯಾವತ್ತು ಯಾವ ಹೊತ್ತಿನಲ್ಲಿ ಬರುತ್ತೆ ಅಂತ. ಆ ಕಾರಣಕ್ಕಾಗಿ ಕೂಡ ಕಡೆ ಪಕ್ಷ ಇಂಥ ದಿನ ಅಂತ ಹೇಳಿದಾಗ ಅಂಥ ದಿನ ಆ ವಿಚಾರದ ಕುರಿತಾಗಿ ಮುಕ್ತವಾಗಿ ಮಾತಾಡೋದು ಅವಶ್ಯ ಆಗತ್ತೆ. ಈಗ ನಿಮ್ಮ ಕಾಲೇಜುಗಳಲ್ಲಿರಬಹುದು, ಇಲ್ಲ ಅಂತಂದರೆ ನಿಮ್ಮ ಒಂದು NGOಗಳಲ್ಲಿರಬಹುದು, ಮಾದಕ ವಸ್ತುವಿನ ಕುರಿತಾದಂತಹ ಜಾಗೃತಿ ಯಾವ ರೀತಿ ಮೂಡಿಸ್ತಾ ಇದ್ದೀರಿ? ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ? ನಾವು ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಸರಿಯಾದ ಮಾರ್ಗದರ್ಶನ, ಸರಿಯಾದ ಅರಿವೇ ಗುರು ಅನ್ನೋ ಮಾತಿದೆ.
ಸರಿಯಾದ ವಿಷಯನ ಮುಟ್ಟಿಸ್ಬೇಕು. ಯಾರಲ್ಲಿ ಮುಟ್ಟಿಸ್ಬೇಕು? ಈಗ ನಮ್ಮ ಟಾರ್ಗೆಟೆಡ್ ವಿದ್ಯಾರ್ಥಿ ಬಂದು 8-9ನೇ ಕ್ಲಾಸ್ ಮಕ್ಕಳಿಂದ ಈಚೆಗೆ, 8ನೇ ಕ್ಲಾಸ್, 9ನೇ ಕ್ಲಾಸ್, 10, PUC, ಡಿಗ್ರಿ, ಇವರಿಗೆಲ್ಲ ಸರಿಯಾದ ಅರಿವು. ಇವತ್ತಿನ ದಿನದ ಮಹತ್ವನೇ ಅದೇ, ಅರಿವನ್ನು ಕೊಡೋವಂಥದ್ದು. ಮಾದಕ ವ್ಯಸನ ಅಂದರೆ ಏನು, ಅದರಿಂದ ಹೇಗೆ ನಾವು ದೂರ ಇರೋವಂಥದ್ದು. ನಾವಿಲ್ಲಿ ಕರೆಕ್ಟಾಗಿ ಅವರಿಗೆ ಮಾರ್ಗದರ್ಶನ ಕೊಡದೇ ಇದ್ದರೆ, ಅರ್ಧಂಬರ್ಧ ಮಾಹಿತಿ ಕೊಟ್ಟರೆ ಅಥವಾ ತಪ್ಪು ಮಾಹಿತಿ ಕೊಟ್ಟರೆ, ಇಲ್ಲಿ ನಾವು ಮಾದಕ ವ್ಯಸನಿಗಳನ್ನ ಹೆಚ್ಚು ನೋಡಬೇಕಾಗತ್ತೆ. ಆದ್ದರಿಂದ ಸರಿಯಾದ ಮಾರ್ಗದರ್ಶನ, ಸರಿಯಾದ ಶೈಕ್ಷಣಿಕ ಮಾಹಿತಿನ ನಾವು 8ನೇ ಕ್ಲಾಸ್, 9ನೇ ಕ್ಲಾಸಿಂದ ಕಾರ್ಯಾಗಾರಗಳನ್ನ ಮಾಡ್ತೀವಿ. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಕಾರ್ಯಗಳು ಎಲ್ಲೆಲ್ಲಿ ಹೋಗ್ಲಿಕ್ಕಾಗುತ್ತೋ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ. ಎಲ್ಲೆಲ್ಲಾಗಲ್ವೋ ಅಲ್ಲೆಲ್ಲ ಆನ್ಲೈನ್ ಕಾರ್ಯಾಗಾರಗಳನ್ನ ಮಾಡ್ತಾ ಅವರಿಗೆ ಈ ವಿಷಯನ ಮುಟ್ಟಿಸ್ತೀವಿ. ಯಾವಾಗಲೂ ಅಷ್ಟೇ ಸರಿಯಾದ ಮಾಹಿತಿ ಇದ್ದಾಗ ಮಕ್ಕಳಿಗೆ ಜ್ಞಾನ ಕರೆಕ್ಟಾಗಿ ಸಿಕ್ಕಿರುತ್ತೆ. ಯಾವುದು ಒಳ್ಳೆಯದು, ಯಾವ್ದು ಕೆಟ್ಟದ್ದು ಅನ್ನೋ ಅರಿವು ಸಿಕ್ಕತ್ತೆ. ಅದು ಅರಿವು ಸಿಕ್ಕಬೇಕಂತಲೇ ನಾವು ಪ್ರತಿ ವರ್ಷ ಜೂನ್ 26ರಂದು ವಾಕಥಾನ್, ಒಂದು ನಡಿಗೆ ಕಾರ್ಯಕ್ರಮನ ಮಾಡ್ತೀವಿ. ಇದರಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಹೇಳ್ತೀವಿ, ಏನು ಇವತ್ತಿನ ದಿನ ಹೇಗಿರಬೇಕು, ಮಾದಕ ವ್ಯಸನಿಗಳಂದ್ರೇನು, ಅದರ ದುಷ್ಪರಿಣಾಮಗಳೇನು, ಯಾಕೆ ನಾವು ಅದನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಪ್ರತಿಜ್ಞೆ ಕೊಡ್ತೀವಿ. ಪ್ರತಿಜ್ಞೆ ಕೊಟ್ಟು ಪ್ರತಿ ವರ್ಷ ಇಷ್ಟಿಷ್ಟು ಒಂದು 5,000, ನಾವು 2022ರಲ್ಲಿ 15,000 ವಿದ್ಯಾರ್ಥಿಗಳನ್ನ ಸೇರಿಸಿ ಮಾಡಿದ್ವಿ. ಬರೀ ಒಂದು ನಡಿಗೆಯಲ್ಲಿ ಮಾತ್ರ ಅಲ್ಲದೆ, ಅದು ನಡಿಗೆ ಯಾಕೆ ಮಾಡ್ತೀವಿ ಅಂದರೆ ಅದೊಂದು ಇಂಪ್ಯಾಕ್ಟ್ ಮೂಡಿಸುತ್ತೆ. ಏನು ಇವತ್ತಿಷ್ಟು ಜನ ಬಂದಿದ್ದಾರೆ, TV ಮಾಧ್ಯಮದಲ್ಲೆಲ್ಲರೂ ಕೂಡ ಇದು ಇಂಪ್ಯಾಕ್ಟ್ ಮೂಡಿಸುತ್ತೆ. ಅದ್ರ ಜೊತೆಗೆ ನಾವು ಸರಿಯಾದ ತಿಳುವಳಿಕೆನ ಶಾಲೆಗಳಲ್ಲಿ ಕಾರ್ಯಾಗಾರಗಳನ್ನ ಮಾಡೋದ್ರ ಮೂಲಕ, ಕಾಲೇಜ್ಗಳಲ್ಲಿ ವರ್ಕ್ಶಾಪ್ ಮಾಡೋದ್ರ ಮೂಲಕ ತಿಳಿಸಿದರೆ ಸಾಕಾಗುತ್ತೆ. ಸರಿಯಾದ ಮಾಹಿತಿ ಕೊಡಬೇಕು ರೈಟ್ ಟೈಮಲ್ಲಿ ಅಂತ ಹೇಳ್ತೀನಿ. ಮತ್ತೆ ಇವತ್ತಿನ ಘೋಷವಾಕ್ಯಕ್ಕೂ ಕೂಡ ಅದು ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ನೋಡಿ. ದ ಎವಿಡೆನ್ಸ್ ಇಸ್ ಕ್ಲಿಯರ್, ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಅಂತ. ಈ ರೀತಿ ಸರಿಯಾದಂತಹ ಮಾಹಿತಿ ಇದ್ದಾಗ, ಮಾದಕ ವಸ್ತುವಿನ ದುಷ್ಪರಿಣಾಮದ ಕುರಿತು ಅರಿವು ಇದ್ದಾಗ ಖಂಡಿತವಾಗ್ಲೂ ಆ ಕಡೆಗೆ ಹೋಗೋದಿಲ್ಲ. ಹಾಗಾಗಿ ಪ್ರಿವೆನ್ಷನ್ ಮಾಡಿದ ಹಾಗೆ ಆಗತ್ತೆ. ಈ ವರ್ಷದ ಘೋಷವಾಕ್ಯಕ್ಕೆ ತಕ್ಕನಾದಂತಹ ಕಾರ್ಯಕ್ರಮಗಳನ್ನ ನೀವು ರೂಪಿಸಿದ್ದೀರಿ. ಇದಕ್ಕೂ ಮುಂಚೆಯೂ ಕೂಡ ರೂಪಿಸಿ ನಡೆಸ್ಕೊಂಡು ಬಂದಿದ್ದೀರಿ. ತುಂಬ ಸಂತೋಷ ಆಯಿತು ಇವತ್ತಿನ ದಿನ ನಿಮ್ಮ ಜೊತೆ ಮಾತಾಡಿ. ಎಷ್ಟೆಲ್ಲ ವಿಚಾರಗಳ ಬಗ್ಗೆ ಅರಿವು ಸಿಕ್ತು. ಹಾಗೆಯೇ ಇಡೀ ಬದುಕಿನ ಬಗ್ಗೆ ಒಂದು ರೀತಿ ಸಕಾರಾತ್ಮಕ ಮನೋಭಾವ ಮೂಡಿಸುವಂತಹ ಮಾತುಕತೆ ಇದಾಗಿತ್ತು. ಯಾಕೆಂದರೆ ಯುವಕರು ಅಂತಂದರೆ ಎಲ್ಲರೂ ಕೂಡ ಡ್ರಗ್ ಅಡಿಕ್ಟ್ಗಳು, ಬೇಜವಾಬ್ದಾರಿ ಮನುಷ್ಯರು, ನಿರುದ್ಯೋಗಿಗಳೇ ಇಲ್ಲ. ಬದಲಾಗಿ ಎಷ್ಟೆಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರುವಂಥ ಯುವತಿಯರಿದ್ದಾರೆ, ಮತ್ತು ಎಷ್ಟೆಲ್ಲ ಸಾಧನೆಗೈದವರಿದ್ದಾರೆ. ಪ್ರತಿಯೊಂದರ ಕುರಿತಾಗೂ ಕೂಡ ತುಂಬ ಮುಕ್ತವಾಗಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು ನಿಮ್ಮ ಸಮಯಕ್ಕಾಗಿ, ಹಾಗೆ ನಿಮ್ಮ ಮಾತಿಗಾಗಿ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ನಮ್ಮ ಜೊತೆಯಾಗಿ ಡಾಕ್ಟರ್ ಪೂರ್ಣಿಮಾ ಜೋಗಿ ಅವರು ಇದ್ದರು. ಇವರ ಕುರಿತಾಗಿನ ಮಾತುಕತೆಯನ್ನು ನೀವು ಕೇಳಿಸ್ಕೊಂಡ್ರಿ, ಇವರ ಜೊತೆಗಿನ ಮಾತುಕತೆಯನ್ನು ನೀವು ಕೇಳಿಸ್ಕೊಂಡ್ರಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಲತಾ ನಾಯ್ಕ್ ಅವರು. ಇಂದಿನ ಮಹಿಳಾ ಸಬಲೀಕರಣದಿಂದ ಮಹಿಳೆ ತುಂಬ ಹಣ ಗಳಿಸಿ ಒಂದು ಕೈಯಲ್ಲಿ ಚಹಾ ಹಾಗೆ ಒಂದು ಕೈಯಲ್ಲಿ ಸಿಗರೇಟು ಹಿಡಿದಿದ್ದಾಳೆ. ಇಂತಹ ಸಮಾಜದಲ್ಲಿ ನಾವಿದ್ದೇವೆ, ಹಾಗಾಗಿ ಇಂತಹ ಜಾಗೃತಿ ಕಾರ್ಯಕ್ರಮಗಳು ಅವಶ್ಯ ಅಂತ ಹೇಳಿದ್ದಾರೆ. ಶಿಕ್ಷಕ ಅಂದರೆ ಶಿಕ್ಷಣವನ್ನು ಕ್ಷಮಾಗುಣದಿಂದ ಕಲಿಸುವವನೇ ಶಿಕ್ಷಕ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಕಳಿಸಿದ್ದಾರೆ. ಹಾಗೆ BM ವಿಶ್ವನಾಥ್ ಅವರು ಕೂಡ ಸಂದೇಶ ಕಳಿಸಿ ಹೇಳಿದ್ದಾರೆ, ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಇವತ್ತು ಒಂದು ದಿನದ ಆಚರಣೆಯಾಗಿ ನಾವು ನೋಡಬಾರ್ದು. ಹಳ್ಳಿಗಳಲ್ಲಿ ಹೆಚ್ಚು ಜನ ಮಾದಕ ವಸ್ತು ಬಳಸ್ತಾ ಇರೋದನ್ನ ಕಂಡು ಬರ್ತಾ ಇದೆ. ಬೇರೆ ದೇಶಗಳಲ್ಲಿ ಇದು ಕಡಿಮೆ ಅಂತ ಅನ್ಸುತ್ತೆ. ಹಾಗಾಗಿ ಜಾಗೃತಿ ಅವಶ್ಯ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.